ಏನು ನೋಡ್ಕೊಂಡ್ವಿ? ಹಾಂ, ಐಜಯ 32 32ರಲ್ಲಿ ನಾವು ಯಾವ ರೀತಿ ಸೇರಿಸಿಡಬೇಕು ಅಂತ ನೋಡಿದ್ವಿ. ಓಕೆ, ಎಕ್ಸಾಂಪಲ್ ನಾವು ಯೋಸೆಫನ್ನ ಎಲಿಯ ಕುರಿತಾಗ ಅವ್ನು ನೋಡಿದ್ವಿ. ನಾವೊಂದು ವೇಳೆ ಮಾಡದೇ ಇದ್ದರೆ ದೇವರು ಅಂಥ ಒಂದು ಕಾಲದಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ಕಾಪಾಡಿ ನಡೆಸ್ತಾರೆ. ಆದರೆ ನಾವೇನು ಮಾಡಬೇಕಾಗತ್ತೆ, ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ನೋಡಿದ್ವಿ. ಯೋಸೆಫಿನ ಕಾಲದಲ್ಲಿ ಯೋಸೆಫನ್ ಏನು ಮಾಡಿದ್ರು, ಪ್ರವಾದನೆ ಇದ್ದಿದ್ದ ಕಾರಣದಿಂದ ಅವರಿಂದ ಏನು ಮಾಡೋಕ್ಕಾಯಿತು, ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿದ್ದು ಅವನಿಂದ ಸೇರಿಸಿಡೋಕ್ಕಾಯಿತು. ಇವಾಗ ನಾವು ಆ ಒಂದು ಟಾಪಿಕ್ನ ಇನ್ನೂ ಸ್ವಲ್ಪ ಅದರಿಂದ ನಾವೇನು ತಿಳ್ಕೊಬೇಕಂದ್ರೆ, ಪ್ರವಾದನೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊಬೇಕು. ಒಂದು ಜಾಗದಲ್ಲಿ ಪ್ರವಾದನೆ ಅಂದರೆ ನಾವು ಎದುರು ನೋಡೋ ತರುವಂಥ ಒಂದು ಪ್ರವಾದನೆ ಅಲ್ಲ. ನಾವೆಲ್ಲರೂ ಎದುರು ನೋಡ್ತಾ ಇರೋಂಥ ಪ್ರವಾದನೆ ಡೈರೆಕ್ಟ್ ವಾರ್ತೆ. ಅಂದರೆ ದೇವರು ಈ ಒಂದು ಸಿಚುವೇಶನ್ಗೆ ಡೈರೆಕ್ಟಾಗಿ ನಮ್ಮ ಜೊತೆ ಇದನ್ನು ಮಾಡು ಅದನ್ನು ಮಾಡು ಅಂತ ಯಾವುದೋ ಒಂದು ಪ್ರವಾದಿಯ ಮೂಲಕ ಮಾತನಾಡೋದು ಒಂದು ರೀತಿಯಾದ ಪ್ರವಾದನೆ. ಅದು ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಜಾಗಗಳಲ್ಲಿ ನೋಡ್ಬೋದು. ದೇವರು ಡೈರೆಕ್ಟಾಗಿ ಮಾತಾಡ್ತಾರೆ, ಪ್ರವಾದಿಗಳ ಮೂಲಕ ರಾಜರನ್ನು ನಡೆಸ್ತಾರೆ ಮತ್ತು ಅವರ ಜನರನ್ನು ನಡೆಸ್ತಾರೆ. ದೇವರ ಒರಿಜಿನಲ್ ಪ್ಲ್ಯಾನೇ ಏನಾಗಿತ್ತು ಅಂದರೆ ದೇವರು ಯಾವ ರೀತಿ ಇಸ್ರೇಲ್ ಜನರನ್ನು ನಡೆಸಬೇಕು ಅಂತ ಆಸೆ ಪಟ್ಟಿದ್ರು ಅಂದರೆ, ಪ್ರವಾದಿಗಳ ಮೂಲಕ ಒಂದು ಲೀಡರ್ ಕೊಟ್ಟರು. ಆದರೆ ಪ್ರವಾದಿಗಳ ಮೂಲಕ ದೇವರು ಆ ಒಂದು ಜನರನ್ನು ನಡೆಸಬೇಕಂತಾನೆ ಆಸೆ ಪಟ್ಟಿದ್ದು ಆರಂಭದಿಂದನೂ. ದೇವರು ಈ ಕಾಲದಲ್ಲಿ ತನ್ನ ಸಭೆಯನ್ನು ನಡೆಸಬೇಕಾದ್ರೆ ದೇವರು ಇವಾಗಲೂ ಪ್ರವಾದನೆಯ ಮೂಲಕನೂ ವಾಕ್ಯಗಳ ಮೂಲಕ ನಡೆಸಬೇಕಂತಾನೆ ಆಸೆ ಪಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಕುಟುಂಬಗಳನ್ನು ನಡೆಸುವುದು ಸಹ ದೇವರು ಪ್ರವಾದನೆ ಮೂಲಕನೇ ನಡೆಸಬೇಕು ಅಂತ ಆಸೆ ಪಡ್ತಾರೆ, ತನ್ನ ವಾಕ್ಯಗಳ ಮೂಲಕ. ಹಲ್ಲೆಲೂಯಾ. ಪ್ರವಾದನೆ ಅಂದರೆ ನಾವು ವಾಕ್ಯಗಳ ಮೂಲಕ ಒಂದು ರೀತಿ ಪ್ರವಾದನೆ ದೇವ್ರ ಹತ್ರ ಪಡ್ಕೊಬೋದು. ಅದು ಇಟ್ ಈಸ್ ಲೈಕ್ ಗಾಡ್ಸ್ ಪ್ರಾಮಿಸ್. ದೇವ್ರು ನಿಮಗೆ ವಾಗ್ದಾನ ಕೊಡ್ತಾರೆ, ದೇವ್ರು ಏನು ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಕೊಡ್ಬೋದು. ಆದರೆ ಡೈರೆಕ್ಟಾಗಿ ಆ ಒಂದು ಸಿಚುವೇಶನ್ಗೆ ದೇವ್ರ ಹತ್ರದಿಂದ ಒಂದು ಗೈಡೆನ್ಸ್, ದೇವ್ರ ಹತ್ರದಿಂದ ಒಂದು ಜ್ಞಾನ ನಾವು ಪಡ್ಕೊಳ್ಬೇಕಾಗೋದು. ಒಂದು ನಾವು ಪ್ರಾರ್ಥನೆಯಲ್ಲಿ ಚೆನ್ನಾಗಿದ್ರೆ ದೇವರು ನಮಗೆ ಒಂದು ದಾರಿ ತೋರಿಸ್ತಾರೆ. ಇಲ್ಲದೆ ಹೋದರೆ ಅನೇಕ ಜಾಗಗಳಲ್ಲಿ ದೇವರು ಪ್ರವಾದನೆ ಮೂಲಕ ಮಾತಾಡ್ತಾರೆ. ಎಸ್ಪೆಷಲಿ ಒಂದು ದೊಡ್ಡ ಗ್ಯಾದರಿಂಗ್ ಮಾತಾಡಬೇಕಂದ್ರೆ ದೇವರು ಪ್ರವಾದನೆ ಮೂಲಕ ಮಾತಾಡ್ತಾರೆ. ಯಾಕಂದರೆ ನೀವು ಹೊಸ ಒಡಂಬಡಿಕೆಯಲ್ಲೂ ಸಹ ನೋಡ್ಬೋದು, ದೇವರ ಆತ್ಮ ಕೆಲವು ಜನರ ಮೇಲೆ ಒಂದು ಇಳಿಯುವಾಗ ಪ್ರವಾದನೆ ಹೇಳ್ತಾಯಿದ್ರು. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲೂ ಅದನ್ನು ನಾವು ನೋಡ್ಬೋದು. ನೀವು ಹಳೆ ಒಡಂಬಡಿಕೆಯಲ್ಲಿ ದೇವರ ಜನರು ಸೇರಿರ್ತಾರೆ, ಏನೋ ಒಂದು ಯುದ್ಧ ಬರ್ತಾ ಇರಬೇಕಾದ್ರೆ ದೇವರ ಜನರು ಮೂರು ಏನು ಮಾಡ್ತಾರೆ, ಮೂರು ಜನಾಂಗಗಳು ಏನು ಮಾಡ್ತಾರೆ, 3 ಕಿಂಗ್ಡಮ್ಸ್ ದೇವರ ಮಕ್ಕಳಿಗೆ ವಿರೋಧವಾಗಿ ಬರಬೇಕಾದ್ರೆ ಏನು ಮಾಡ್ತಾರೆ, ಯೋಷೋಪಾಟಿಗೆ ವಿರೋಧವಾಗಿ ಬರ್ತಾ ಇರಬೇಕಾದ್ರೆ ಆ ಜಾಗದಲ್ಲಿ ದೇವರು ಪ್ರವಾದನೆ ಕೊಡ್ತಾರೆ. ನಾನು ನಿಮ್ಮನ್ನು ಕಾಪಾಡಿ, ನೀವು ಮುಂದೆ ಹೋಗಿ ನಾನು ನಿಮಗೆ ಇದು ಮಾಡಿ. ಅದು ಆ ಜಾಗದಲ್ಲಿ ದೇವರು ಪ್ರವಾದನೆ ಕೊಟ್ಟು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಅಂದರೆ ಜ್ಞಾನ ಕೊಡ್ತಾ ಇದ್ದಾರೆ. ಜಾಗದಲ್ಲಿ ಈ ಒಂದು ವಿಷಯವನ್ನು ಮಾಡು, ಈ ಒಂದು ವಿಷಯವನ್ನು ಮಾಡಬೇಡ ಅಂತ ಡೈರೆಕ್ಟಾಗಿ ಹೇಳೋದು ದೇವರು. ಅದು ಯಾಕೆ ದೇವರು ಕೆಲವು ಜಾಗಗಳಲ್ಲಿ ಹೇಳ್ತಾರೆ ಡೈರೆಕ್ಟಾಗಿ ಇದನ್ನು ಮಾಡು, ಡೈರೆಕ್ಟಾಗಿ ಇದನ್ನು ಮಾಡಬೇಡ ಅಂತ. ಆದರೆ ಎಷ್ಟೋ ವಿಷಯಗಳಿಗೆ ದೇವರು ಬಂದು ಎವ್ರಿಡೇ ಬಂದು ನಮಗೆ ದೇವರು ಹೇಳ್ತಾ ಇಲ್ಲ ಡೈರೆಕ್ಟಾಗಿ ಇದು ಮಾಡು ಮಾಡಲ್ಲ ಅಂತ. ದೇವರು ಎವ್ರಿಡೇ ಹೇಳಲ್ಲ. ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರಬೇಕಾದ್ರೆ, ದೊಡ್ಡ ವಿಷಯ ಇದ್ದರೆ ಮಾತ್ರ ದೇವರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಮಾತಾಡ್ತಾರೆ. ಹಲ್ಲೆಲೂಯಾ. ಅನೇಕ ವಿಷಯಗಳಿಗೆ ದೇವರು ಅವರ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋದೇನವು. ಪ್ಲಸ್ ದೇವರು ನಮಗೆ ಕೊಟ್ಟಿರುವಂಥ ಜ್ಞಾನದ ಮೂಲಕನೇ ನಾವೇನು ಮಾಡಬೇಕಾಗತ್ತೆ, ಎಷ್ಟೋ ವಿಷಯಗಳು ನಡೆಸಬೇಕು. ಆದರೆ ನಾವು ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಜ್ಞಾನೋಕ್ತಿಗಳು 29:18 ವಾಕ್ಯ, ಪ್ರಾವರ್ಬ್ಸ್ 29:18. ಜ್ಞಾನೋಕ್ತಿಗಳು 29:18. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 29:18. ಜ್ಞಾನೋಕ್ತಿಗಳು 29:18. ಪ್ರಾವರ್ಬ್ಸ್ 29:18. ದೇವದರ್ಶಕರು ಇರುವಲ್ಲಿ ಜನರು ಅಂಕೆ ಮೀರುವರು, ಧರ್ಮ ಉಪದೇಶವನ್ನು ಕೈಕೊಳ್ಳುವವನು ಧನ್ಯನಾಗುವನು. ಸ್ಟಾರ್ಟಿಂಗ್ ಒಂದು ಸೆಂಟೆನ್ಸ್ ಮುಖ್ಯವಾಗಿತ್ತು. ದೇವರ ಪ್ರವಾದನೆ ಆ ಜಾಗದಲ್ಲಿ ಇಲ್ಲದೆ, ದೇವರ ಪ್ರವಾದನೆ ಇಲ್ಲದೆ ಇರುವಂಥ ಜನರು ಆ ಜಾಗವನ್ನು ನಡೆಸುವಾಗ, ದೇವರ ಪ್ರವಾದನೆ ಆ ಜಾಗದಲ್ಲಿ ಇಲ್ಲದೆ ಇರಬೇಕಾದ್ರೆ ಏನಿರಲ್ಲ ಅಂದರೆ, ಆ ಒಂದು ಜನರಿಗೆ ಮತ್ತು ಆ ಒಂದು ಕುಟುಂಬಕ್ಕಾಗಿರಲಿ, ಆ ಒಂದು ಜನರಿಗೆ, ಆ ಒಂದು ಮನುಷ್ಯನಿಗೋ ಏನಿರಲ್ಲ ಅಂದರೆ ಯಾವ ಕಡೆ ಹೋಗ್ಬೇಕು ಅಂತ ಏನಿರಲ್ಲ, ದಿಕ್ಕು ಗೊತ್ತಾಗಲ್ಲ. ಮತ್ತು ದೇವ್ರ ಮೇಲೆ ಏನಿರಲ್ಲ, ಸರಿಯಾದ ವಿಶ್ವಾಸ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ಎಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಓವರ್ ಆಲ್ ಐಡಿಯಾ ನಮಗೆ ಇಲ್ಲದೆ ಹೋದರೆ, ಅಥವಾ ನಾವು ಯಾವ ರೀತಿ ದೇವ್ರು ನಮಗೆ ವಾಗ್ದಾನ ಕೊಟ್ಟು ಪ್ರಾಮಿಸ್ ಕೊಟ್ಟು ನಡೆಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲದೆ ಹೋದರೆ,
ಆ ಒಂದು ವಿಶ್ವಾಸದ ಸ್ಥಳದಲ್ಲಿ ನಾವು ಇಲ್ಲದೆ ಹೋದರೆ ದೇವರು ಕೊಡುವಂಥ ಎಷ್ಟೋ ವಿಷಯಗಳು ನಾವು ಕಳ್ಕೊಳ್ತೀವಿ. ಅಲ್ಲೆಲೂಯ. ದೇವರು ಇಮ್ಮಿಡಿಯೇಟಾಗಿ ಮಾಡಬೇಕಿರೋ ಎಷ್ಟೋ ವಿಷಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅವರ ವಾಕ್ಯದ ಮೇಲೆ ನಂಬಿಕೆ ಇಡದೇ ಇರುವಂಥ ಕಾರಣದಿಂದ, ನಾವು ಸಿಚುವೇಶನ್ಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಕಾರಣದಿಂದಾನೇ ನಮ್ಮ ಅತಿಶಯಗಳು, ನಮ್ಮ ಅದ್ಭುತಗಳು ಏನಾಗ್ತಾಯಿದೆ, ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ. ಯಾಕಂದರೆ ಒಂದು ಕಷ್ಟ ಬಂದು, ಇವಾಗ ಎಕ್ಸಾಂಪಲ್ ಯೋಚನೆ ಮಾಡಿ, ನೀವು ಎಷ್ಟೋ ಕೆಲವು ಅನೇಕ ವಿಷಯಗಳು ನಿಮಗೆ ಆಪರ್ಚುನಿಟೀಸ್ ಇದೆ ಅಂತ ಇಟ್ಕೊಳ್ಳಿ. ನೀವೇನು ಅಂದ್ಕೊಳ್ತೀರ, ಇದರಲ್ಲಿ ಇರುವಂಥ ಇಷ್ಟು ಆಪರ್ಚುನಿಟಿಯಲ್ಲಿ ಏನಾದರೂ ಒಂದು ನನಗೆ ಇದಾಗ್ಬಿಡಿ, ಯಾವುದಾದ್ರೂ ಒಂದು ಏನಾಗುತ್ತೆ ನಮಗೆ ಸರಿಯಾಗಿ ಕ್ಲಿಕ್ ಆಗಿಬಿಡುತ್ತೆ. ಇಷ್ಟು ಏನಿದೆ, ಇಷ್ಟು ದಾರಿಗಳಿದೆಯಲ್ಲ, ಯಾವುದಾದ್ರೂ ಒಂದು ದಾರಿ ಏನಾಗುತ್ತೆ ಆಶೀರ್ವಾದ ಕೊಟ್ಬಿಡ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅಂಥ ವಿಷಯಗಳಲ್ಲಿ ಯೋಚನೆ ಮಾಡಿ ನೋಡಿ, ಎಲ್ಲ ದಾರಿಗಳು ಸಡನ್ನಾಗಿ ಮುಚ್ಚೋಗ್ಬಿಟ್ರೆ ಏನು ಮಾಡ್ತೀವಿ? ನಾವು ಯೋಚನೆ ಮಾಡಿರುವಂಥ ಎಲ್ಲ ದಾರಿಗಳು, ನಾವೇನು ಹೇಳ್ತೀವಿ, ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೋದು, ಸಂತೋಷ, ಒಳ್ಳೆ ವಿಷಯ, ನಾವು ಇಡಲೇಬೇಕು. ಆದರೆ ದೇವ್ರ ಮೇಲೆ ನಂಬಿಕೆ ಇಟ್ಟಿರುವಂಥ ನಾವು ಸಡನ್ನಾಗಿ ಒಂದು 10-20 ದಾರಿ ಇದೆ, ನಮ್ಗೆ 10-20 ಕಡೆಯಿಂದ ಒಳ್ಳೇದು ನಡಿಬೇಕಾಗಿದೆ, ನಾವೇನು ಅಂದ್ಕೊಳ್ತೀವಿ, ಅಟ್ಲೀಸ್ಟ್ ಒಂದು ಕಡೆಯಿಂದ ಏನಾಗುತ್ತೆ, ಆ ಒಂದು 10ಅಲ್ಲಿ ಒಂದಾದರೂ ನನಗೆ ಸರಿ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳುವಾಗ ಆ 10 ದಾರಿನೂ ಮುಚ್ಚಿಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲದೆ ಇರುವಾಗ ನಾವು ಯಾವ ರೀತಿ ಇರ್ತೀವಿ? ಅಲ್ಲೆಲೂಯ. ನಾವು ಆ ಒಂದು ಸ್ಥಳದಲ್ಲಿ, ಅಂಥ ಒಂದು ಸಿಚುವೇಶನ್, ಅಂದರೆ ಅಂಥ ಒಂದು ಸಂಘಟನೆ ನಡೆಯುವಾಗ ಅಂಥ ಒಂದು ಸ್ಥಳದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಅಲ್ಲೆಲೂಯ. ಯಾಕಂದರೆ ನಾವು ಆವಾಗ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ದೇವರ ಕಡೆಯಲ್ಲಿ ನಾವು ನೆಗೆಟಿವ್, ಅಂದರೆ ನಾವು ಒಂದು ರೀತಿಯಾಗಿ ತಪ್ಪಾಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಅಥವಾ ನಾವು ಏನು ಮಾಡ್ತೀವಿ ಅಂದರೆ ನಂಬಿಕೆ ಇಲ್ಲದೇ ಇರುವಂಥ ರೀತಿಯಲ್ಲಿ, ಅಥವಾ ನಾವು ಬೇಸತ್ತೋಗಿ ಒಂದು ರೀತಿಯಲ್ಲಿ ಸೋತೋಗಿ ದೇವರ ಸ್ಥಳದಿಂದ, ದೇವರ ಒಂದು ಜಾಗದಿಂದ ನಾವು ದೂರ ಹೋಗೋಕ್ಕೆ ಪ್ರಾರಂಭಿಸುತ್ತೀವಿ. ಅಥವಾ ನಾವು ದೇವರ ಆ ಒಂದು ಅವರ ನಂಬಿಕಸ್ಥರು ಅನ್ನೋದನ್ನು ನಾವು ಮರೆತಿರಬೇಕಾದ್ರೆ ಆ ಜಾಗದಲ್ಲಿ ಏನಾಗುತ್ತೆ, ನಾವು ಸರಿಯಾದ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ನಾವು ಸರಿಯಾದ ರೀತಿಯಲ್ಲಿ ದೇವರು ಅನ್ನಿಸ್ಕೊಳ್ತಾ ಇರೋ ಒಂದು ಉತ್ತರ ನಾವು ಏನು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ ವಾಪಸ್. ನಮಗೆ ದೇವರು ಯಾವಾಗಲೂ ಏನು ಮಾಡ್ತಾರೆ ಅಂದರೆ, ಒಂದು ವಿಷಯಕ್ಕೋಸ್ಕರ ಕೇಳುವಾಗ ನಮಗೆ ಯಾವಾಗಲೂ ದೇವ್ರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡ್ತಾರೆ. ಡೈರೆಕ್ಟಾಗಿ ಪ್ರವಾದನೆ ಎಲ್ಲದಕ್ಕೂ ಬೇಕು ಅಂತ ಅವಶ್ಯಕತೆ ಇಲ್ಲ. ಪ್ರವಾದನೆ ಅದು ಯೂಶ್ವಲ್ ಆಗಿ, ಅಂದರೆ ತುಂಬ ಯಾವಾಗ ನಮಗೆ ತುಂಬ ಬೇಕಾಗತ್ತೆ ಅಂದರೆ, ಓವರಾಲ್ ದೊಡ್ಡ ಒಂದು ವಿಷಯಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾದ್ರೆ ಪ್ರವಾದನೆ ಬೇಕು. ಫಾರ್ ಎಕ್ಸಾಂಪಲ್, ದೇವರೇ ಏನು ಹೇಳ್ತೀರಾ, ಈ ಒಬ್ಬರನ್ನ ಸೇವೆ ಕರೆದಿದ್ದಾರೆ ಅಂದರೆ, ಅವ್ರ ಸೇವೆ ಕರೆದಿದ್ದಾರೆ ಅನ್ನೋದು ಸ್ಪೆಷಲಾಗಿ ದೇವ್ರು ಏನು ಮಾಡಬೇಕು, ಪ್ರವಾದನೆ ಮೂಲಕ ಮಾತಾಡಬೇಕು. ಅಲ್ಲೆಲೂಯ. ಯಾಕಂದರೆ ಅದು ದೇವರು ಕಾಲಿಂಗ್, ಅಂತಂದರೆ ದೇವರು ಅವ್ರನ್ನ ಕರೆದಿರುವುದನ್ನು ತಿಳಿಸ್ಬೇಕು. ವಾಕ್ಯಗಳ ಮೂಲಕ ಮಾತ್ರ ಅಲ್ಲ, ಪ್ರವಾದನೆ ಮೂಲಕ ಏನು ಮಾಡಬೇಕು, ದೇವರು ಆ ವಿಷಯವನ್ನು ತಿಳಿಸ್ಬೇಕು. ಆವಾಗಲೇ ಏನಾಗತ್ತೋ, ದೇವ್ರು ನಿಜವಾಗ್ಲೂ ನನ್ನನ್ನು ಯಾಕಂದರೆ ರಾಜರನ್ನು ಚೂಸ್ ಮಾಡಬೇಕಾದ್ರೆ ದೇವ್ರು ಏನು ಮಾಡ್ತಾಯಿದ್ರು, ಪ್ರವಾದನೆ ಮೂಲಕನೇ ರಾಜರನ್ನು ಏನು ಮಾಡ್ತಾಯಿದ್ರು, ಆಯ್ದುಕೊಳ್ತಾಯಿದ್ರು. ಅಲ್ಲೆಲೂಯ. ಯಾವುದೋ ಒಂದು ರೀತಿಯಲ್ಲಿ ದೇವರು ಡೈರೆಕ್ಟಾಗಿ ಏನು ಮಾಡ್ತಾರೆ, ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬದ ಯಾರೋ ಒಬ್ಬರನ್ನ ಮಿನಿಸ್ಟ್ರಿ ಕರಿಬೇಕಾದ್ರೆ, ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಅದ್ರಲ್ಲಿ ದೇವರು ಯೂಸ್ ಮಾಡ್ತಾರೆ. ಇನ್ನೂ ಅನೇಕ ವಿಷಯ, ಇವ್ರ ಹತ್ರ ಹೋಗಿ ಇದನ್ನು ಮಾತಾಡು, ಇವ್ರ ಹತ್ರ ಹೋಗಿ ಅದು ಮಾಡು ಅನ್ನುವುದು ದೇವ್ರ ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್. ಅದು ಎಲ್ಲದಕ್ಕೂ ಏನಾಗಲ್ಲ, ದೇವರು ಕೊಡಲ್ಲ. ಅನೇಕ ವಿಷಯಗಳಿಗೆ ದೇವರು ಮಾತನಾಡುವುದು ವಾಕ್ಯಗಳ ಮೂಲಕ. ಅಲ್ಲೆಲೂಯ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು, ಅಥವಾ ದೇವರು ಆ ವಿಷಯವನ್ನು ಆಶೀರ್ವದಿಸ್ತಾರಾ ಇಲ್ವಾ ಅಂತ ನಮಗೆ ತಿಳಿಯೋದು ಯಾವಾಗ, ವಾಕ್ಯಗಳ ಮೂಲಕ. ಆದರೆ ನಾವೇನು ಮಾಡ್ತೀವಿ, ವಾಕ್ಯವನ್ನು ಕೊಟ್ಟಂಥ ದೇವರು ಅದನ್ನು ನೆರವೇರಿಸ್ತಾರೆ, ಅದನ್ನು ನಂಬಿಕಸ್ಥರು ಅಂತ ಎಷ್ಟೋ ಜನ ಏನು ಮಾಡ್ತೀವಿ, ಮರ್ತು ಹೋಗ್ತೀವಿ. ಅಲ್ಲೆಲೂಯ. ಇವಾಗ ನೋಡಿ, ದೇವರ ವಾಕ್ಯದಲ್ಲಿ ನಾವು ಎಕ್ಸಾಂಪಲ್ ತೊಗೊಬೇಕಾದ್ರೆ ಐಶಾಯ 38ರಲ್ಲಿ ನಾವು ಎಜೆಕ್ಯ ರಾಜನ ಬಗ್ಗೆ ನೋಡ್ಬೋದು. ಇನ್ನೊಂದು ಸತಿ ಅವ್ರನ್ನ ನೋಡೋಣ. ಐಶಾಯ 38ನೇ ಅಧ್ಯಾಯ 1-2. ಐಶಾಯ 38 verses 1 and 2. ಏಷಯ 38 ವಚನ 1-2. ಏಷಯ 38 ವಚನ 1-2. ಏಷಯ 38 verses 1 and 2. ಆ ಕಾಲದಲ್ಲಿ ಹಿಜ್ಕೀಯನು ಮರಣ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗೆ ಇಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಕರ್ತರು ಅನ್ನುತ್ತಾರೆ ಎಂದು ಹೇಳಿದನು. ಆಮೆನ್. ನೋಡಿ, ಎಜಿಕಿಯ ರಾಜ ಏನಾಗಿದ್ದಾನೆ ಇವಾಗ, ಅವನಿಗೆ ತುಂಬ ಹುಷಾರಿಲ್ಲ. ನಾವು ಎಜಿಕಿಯ ರಾಜನ ಬಗ್ಗೆ ಮುಂಚೆ ನೋಡಿರ್ತೀವಿ. ಎಜಿಕಿಯ ರಾಜ ಏನಾಗಿರ್ತಾನೆ, ಅವನು ತುಂಬ ಆಶ್ಚರ್ಯ ರಾಜದಿಂದ ಕಷ್ಟ ಬರಬೇಕಾದ್ರೆ ದೇವರು ಅತಿಶಯವಾಗಿ ಏನು ಮಾಡ್ತಾರೆ, ಅವನನ್ನು, ಆ ಒಂದು ರಾಜನನ್ನು ಹಿಂತಿರುಗಿ ಕಳಿಸಿ, ಅವಾಗ ತಾನೇ ಅವ್ನಿಗೆ ಏನಾಗಿರುತ್ತೆ, ಪ್ರಾಸ್ಪೆರಿಟಿ. ಅವನೇನಾಗಿರ್ತಾನೆ, ದೇವರು ಅವರನ್ನು ಆಶೀರ್ವದಿಸಿ ಇಟ್ಟಿರುವಂಥ ಒಂದು ರಾಜ. ಅವನು ದೇವರಿಗೆ ಭಯಪಟ್ಟು ನಡೆದಂಥ ಒಂದು ರಾಜ. ಎಜಿಕಿಯ ರಾಜ ತನ್ನ ಜೀವನದಲ್ಲಿ ಏನು ಮಾಡಿರ್ತಾನೆ, ದೇವರಿಗೆ ಭಯಪಟ್ಟು ನಡೆದಿರುವಂಥ ಒಂದು ಮನುಷ್ಯ.
ಅವನೇನು ಮಾಡ್ತಾನೆ ಅಂದರೆ ಅನೇಕ ವಿಗ್ರಹಗಳನ್ನು ಹೊಡೆದಾಕ್ತಾನೆ, ಅನೇಕ ವಿಷಯಗಳನ್ನು ದೇವರಿಗೋಸ್ಕರ ಮಾಡ್ತಾನೆ, ಆಲ್ಟರ್ಸ್ ಹೊಡೆದಾಕ್ತಾನೆ. ಸೊ ಆ ಒಂದು ಕೆಟ್ಟ ರಾಜರು ಬಂದಿದ್ದಂಥ ಲೈನಲ್ಲಿ ಒಂದು ಒಳ್ಳೆಯ ರಾಜ ಯಾರಂದರೆ ಎಜಿಕಿಯ ರಾಜ. ದಾವೀದನು ಮತ್ತು ನಾವು ಆ ಒಂದು ಲೈನಲ್ಲಿ ನೋಡಬೇಕಾದ್ರೆ ಒಂದು ಒಳ್ಳೆಯ ರಾಜ ಅಂದರೆ ಎಜಿಕಿಯ ರಾಜ ನಾವು ತೊಗೊಳ್ಬೋದು ಎಕ್ಸಾಂಪಲ್ಗೆ. ಅವನ ಕುರಿತಾಗಿ ಹೆಚ್ಚಾಗಿ ಮಾತಾಡಿರ್ತಾರೆ. ಸೊ ಇಂಥ ಒಂದು ರಾಜ ಇರಬೇಕಾದ್ರೆ ಎಜಿಕಿಯ ರಾಜಗೆ ಏನಾಗ್ತದೆ, ಇಷ್ಟು ಕಷ್ಟ ಬಂದು ಹೋದ್ಮೇಲೆ ಇವನು ಚೆನ್ನಾಗಿರಬೇಕಾದ್ರೆ ಸಡನ್ನಾಗಿ ಏನಾಯ್ತು, ಇವನು ಸಾವನ್ನು ತಟ್ಟುವಂಥ ಒಂದು ಡಿಸೀಸ್, ಒಂದು ಅನಾರೋಗ್ಯವಾದ ಒಂದು ರೋಗ ಅವನಿಗೆ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ರೋಗ ಬಂದ ಮೇಲೆ ಯೋಚನೆ ಮಾಡಿ ನೋಡಿ, ಇವಾಗ ನೀವು ಸಹ ಎಜಿಕಿಯ ರಾಜನ ಒಂದು ಪೊಸಿಷನಲ್ಲಿ ಇದ್ದೀರಾ ಅಂತ ಯೋಚನೆ ಮಾಡಿ. ದೇವ್ರ ನಿಮ್ಮನ್ನು ಆಶೀರ್ವದಿಸಿ ಎಲ್ಲ ಚೆನ್ನಾಗಿ ಹೋಗ್ತಾ ಇರ್ಬೋದು, ಸಡನ್ನಾಗಿ ಏನಾಯಿತು, ಯಾವುದೋ ಒಂದು ಕಾಯಿಲೆ, ಯಾವುದೋ ಒಂದು ಕಷ್ಟ ಬಂತು, ಯಾವುದೋ ಒಂದು ವಿಷಯ. ಅವನಿಗೇನಿತ್ತು, ಅವನ ಜೀವನ ಇನ್ನೇನು ಎಷ್ಟೋ ವರ್ಷಗಳು ಬಾಳಬೇಕಾದಂಥ ಒಂದು ರಾಜ. ಒಂದು ಮಿಡಲ್ ಏಜಲ್ಲಿ ಅವನಿಗೇನಾಯಿತು, ಸಡನ್ನಾಗಿ ಅವನಿಗೆ ಈ ರೀತಿಯಾಗಿ ಒಂದು ರೋಗ ಬರ್ತಾಯಿದೆ. ಇವಾಗ ಏನಾಗಬೇಕು, ಅವನ ಆಸೆಲ್ಲ ಏನಿರುತ್ತೆ, ದೇವ್ರೆ ಇನ್ನೂ ಸ್ವಲ್ಪ ವರ್ಷಗಳು ನಾನು ಬಾಳಿದ್ರೆ ಚೆನ್ನಾಗಿರುತ್ತಲ್ಲ, ಇಷ್ಟೇನಕ್ಕೆ ರೋಗ ಸಡನ್ನಾಗಿ ಅದೇ ಇದು ಅಂತ ಅವ್ನು ಪ್ರಾರ್ಥನೆ ಮಾಡಿರ್ತಾರೆ. ಯಾಕಂದರೆ ಎಜಿಕಿಯ ರಾಜ ಪ್ರಾರ್ಥನೆ ಮಾಡ್ತಾರೆ. ಸೊ ಇವಾಗ ಈ ಪ್ರಾರ್ಥನೆ ಮಾಡಿದಂಥ ರಾಜನಿಗೆ ಸಡನ್ನಾಗಿ ಏನು ಬರ್ತಾಯಿದೆ, ಈ ರೀತಿ ಪ್ರಾರ್ಥನೆ ಮಾಡ್ತಾ ರೋಗ. ಅದು ನಾರ್ಮಲ್ ಆದ ರೋಗ ಅಲ್ಲ, ಏನು ಮರಣಕರವಾದ ರೋಗ. ಇಂಥ ಒಂದು ಸ್ಥಳದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಿರ್ತಾನೆ, ದೇವರೇ ಆರೋಗ್ಯ ಕೊಡು, ಒಳ್ಳೇದು ಮಾಡಿ ಅಂತ ಎಲ್ಲರೂ ಪ್ರಾರ್ಥನೆ ಅವನು ಮಾಡಿರ್ತಾನೆ. ಮಾಡ್ತಾ ಇರುವಾಗ ಯಾರೋ ಒಂದು ಪ್ರವಾದಿ, ಏಷಯ ಪ್ರವಾದಿ ಬಂದು ಏನು ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ, ಪ್ರವಾದನೆ ಒಳ್ಳೆ ಪ್ರವಾದನೆ ಅಲ್ಲ, ಏನು ಹೇಳ್ತಾರೆ, ನೀನು ಸೆತ್ತೋಗ್ಬಿಡ್ತೀಯ. ಬೇಸಿಕಾಗಿ ಏನು ಬಂದು ಹೇಳ್ತಾ ಇರೋದೇನು, ನೀನು ರೆಡಿ ಮಾಡ್ಕೊ, ನೀನು ಸೆತ್ತೋಗ್ಬಿಡ್ತೀಯ, ಸಾಯ್ತಾ ಇದೆಯಾ ಅಂತ ಹೇಳ್ತಾರೆ. ನಾವೆಲ್ಲರೂ ಪ್ರವಾದನೆ ಬಂದರೆ ಏನು ಎದುರು ನೋಡ್ತೀವಿ, ದೇವ್ರು ನನಗೆ ಬಲಪಡಿಸುವಂಥ ವಾಕ್ಯಗಳನ್ನು ಕೊಡ್ತಾರೆ, ಅಥವಾ ನನ್ನನ್ನು ಧೈರ್ಯಪಡಿಸ್ತಾರೆ, ನನ್ನ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಾವೆಲ್ಲರೂ ಎದುರು ನೋಡುವಾಗ ನಮ್ಮ ಸಿಚುವೇಶನ್, ಯಾಕಂದರೆ ನಾವು ಪ್ರವಾದನೆ ಇವಾಗ ನಾವು ಪ್ರವಾದನೆ ಅಷ್ಟು ಏನು ಮಾಡಲ್ಲ, ಎಲ್ಲರೂ ಸಡನ್ ಅಷ್ಟು ಕೇಳಿಸ್ಕೊಳ್ಳಲ್ಲ. ನಮ್ಮ ಸಂದರ್ಭ ಆ ರೀತಿ ಇರಬೇಕಾದ್ರೆ ನಾವು ಸಡನ್ನಾಗಿ ಏನಾಗುತ್ತೆ, ಪಕ್ಕದಲ್ಲಿರೋದೆಲ್ಲ ನೆಗೆಟಿವ್. ನಾವು ಈ ಕಾಲದಲ್ಲಿ ಮಾಡ್ತಾ ಇರೋವಂಥ ದೊಡ್ಡ ಒಂದು ತಪ್ಪಾದ ವಿಷಯ ಏನಂದರೆ, ಅಥವಾ ನಾವು ದೇವರ ಮಕ್ಕಳಾಗಿ ನಾವು ಮಾಡ್ತಾ ಇರೋವಂಥ ದೊಡ್ಡ ತಪ್ಪಾದ ವಿಷಯ ಏನಂದರೆ, ನಮ್ಮ ಪ್ರವಾದನೆ ನಮ್ಮ ಸಂದರ್ಭ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಅರ್ಥ ಮಾಡಿ, ನಮ್ಮ ಸಂದರ್ಭ ನಮಗೆ ಪ್ರವಾದನೆಯಾಗಿ ಮಾರ್ಬಿಡುತ್ತೆ. ಇವಾಗ ನನ್ನ ಸಿಚುವೇಶನ್ ಈ ರೀತಿ ಇದೆ, ಈ ಸಿಚುವೇಶನಿಂದ ನನಗೇನಾಗತ್ತೆ ಫ್ಯೂಚರ್ ಅಂತ ನನ್ನ ಕಣ್ಣಿಗೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ ಜ್ಞಾಪಕ ಬರಲ್ಲ, ದೇವರ ಪ್ರವಾದನೆ ಜ್ಞಾಪಕ ಬರಲ್ಲ. ನಮಗೇನು ಗೊತ್ತಾಗ್ತಾ ಇದೆ, ಪ್ರವಾದನೆ ಅನ್ನೋದು ನಮ್ಮ ಸಂದರ್ಭ. ಯಾಕಂದರೆ ನಾವು ಆ ರೀತಿ ಒಂದು ಸಿಚುವೇಶನ್ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು ಒಳ್ಳೇದೇ ಹೇಳಿ ಕೆಟ್ಟದೇ ಹೇಳಿ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ಅದನ್ನು ತೊಗೊಳಕ್ಕೆ ಆಗಲ್ಲ. ದೇವರೆಲ್ಲ ಕೊಟ್ಟರು, ಎಲ್ಲವನ್ನ ಏನು ಮಾಡಿದ್ರು, ದೇವರು ತೊಗೊಂಬಿಟ್ರು. ಎಲ್ಲ ಆಪರ್ಚುನಿಟಿ ಬರೋ ಥರ ಬಂತು, ಸಡನ್ನಾಗಿ ಏನಾಗ್ಬಿಡ್ತು, ಎಲ್ಲ ಹೊಟ್ಟೋಯ್ತು. ಈ ರೀತಿ ಇರಬೇಕಾದ್ರೆ ಎಜಿಕಿಯ ರಾಜ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾನೆ, ಎಜಿಕಿಯ ರಾಜನಿಗೆ ಅವನಿಗೆ ಅಷ್ಟು ಆಪರ್ಚುನಿಟಿ ಎಲ್ಲ ಚೆನ್ನಾಗಿರಬೇಕಾದ್ರೆ ಅವನ ಜೀವನದಲ್ಲಿ ಸಡನ್ನಾಗಿ ಈ ಒಂದು ರೋಗದಲ್ಲಿ ದೇವ್ರು ಏನು ಮಾಡ್ತಾರೆ, ಅವ್ನು ಸತ್ತೋಗಿದ್ರು ಪರವಾಗಿಲ್ಲ, ಪ್ರವಾದನೆ ಹೇಳಿ ಏನು ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾನೆ, ನೀನು ಸತ್ತೇ ಹೋಗ್ಬಿಡ್ತೀಯ ಅಂತ. ಅವ್ನು ಸುಮ್ಮನೆ ಸತ್ತೋಗಿದ್ರು ಅವನೇನು ಅಷ್ಟು ಬೇಜಾರು ಪಡ್ತಾ ಇದ್ರು ಗೊತ್ತಿಲ್ಲ. ಪ್ರವಾದನೆ ಹೇಳಿ ಏನು ಮಾಡ್ತಾರೆ, ನೀನೆಲ್ಲ ರೆಡಿ ಮಾಡು, ನೀನು ಸತ್ತೋಗ್ತೀಯ. ಹಲ್ಲೆಲೂಯಾ. ಇವಾಗ ಒಬ್ಬರ ಸಾವಿನ ಆ ಒಂದು ವಿಳಿಮಿನಲ್ಲಿ ಇರಬೇಕಾದ್ರೆ, ಅಥವಾ ದೇವರೇ ನನ್ನ ಜೀವನ ಇದಕ್ಕೆ ಮೇಲೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂಥ ಒಂದು ಸ್ಥಳ ಬರಬೇಕಾದ್ರೆ, ಆ ಜಾಗದಲ್ಲಿ ಎಜಿಕಿಯ ರಾಜ ಏನು ಮಾಡ್ತಾರೆ, ನಮ್ಮೆಲ್ಲರೂ ಗೊತ್ತು ಏನು ಮಾಡ್ತಾನೆ ಎಜಿಕಿಯ ರಾಜ. 3ನೇ ವಾಕ್ಯ 2 ಹಂಗೆ ಕಂಟಿನ್ಯೂ ಮಾಡಿ 3. ಯೆಶಾಯ 38:2. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಕರ್ತರೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿಮಗೆ ನಡೆದುಕೊಂಡು ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಇದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಮೆನ್. ಎಜಿಕಿಯ ರಾಜನ ಪ್ರಾರ್ಥನೆ ಯಾವ ರೀತಿ ಇದೆ ನೋಡಿ. ಫಸ್ಟು ಆ ಜಾಗದಲ್ಲಿ ಏನಾಗ್ತಾ ಇದೆ, ಎಜಿಕಿಯ ರಾಜ ಏನು ಮಾಡ್ತಾನೆ, ಮೊದಲು ಕೇಳಿದ ತಕ್ಷಣ ಪ್ರವಾದನೆಯನ್ನು ಏನು ಮಾಡ್ತಾನೆ, ಗೋಡೆ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ನಮಗೆ ಕಷ್ಟಕಾಲ ಬರುವಾಗ ನಾವು ಎಷ್ಟು ಸತಿ ದೇವರ ಕಡೆ ತಿರ್ಕೊಂಡು ಪ್ರಾರ್ಥನೆ ಮಾಡಿ, ಗೋಡೆ ಕಡೆ ತಿರ್ಕೊಳ್ಳಿ ಅಂತ ಹೇಳ್ತಾರೆ, ದೇವರ ಕಡೆ ತಿರ್ಕೊಂಡು ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ. ಸಡನ್ನಾಗಿ ನಮಗೆ ಕೆಟ್ಟದ್ದು ಆಗ್ತಾ ಇದೆ ಅಂತ ಗೊತ್ತು, ಎಲ್ಲ ಹೋಗಿದೆ ಅಂತ ಗೊತ್ತು, ನಾವು ಎಷ್ಟು ಜನ ಆ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ದೇವರ ಹತ್ರ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅಥವಾ ಏನೋ ಒಂದು ದೇವರೇ ನೋಡ್ಕೊಳ್ತಾರೆ, ದೇವ್ರು ಮಾಡ್ತಾರೆ. ನಮ್ಮ ನಂಬಿಕೆ ಇರ್ಬೋದು, ದೇವ್ರ ಮೇಲೆ ನಮಗೇನಿರ್ಬೋದು, ನಂಬಿಕೆ ಇರ್ಬೋದು, ದೇವರ ವಾಕ್ಯಗಳ ಮೇಲೆ, ದೇವರ ವಾಗ್ದಾನದ ಮೇಲೆ ನಮಗೆ ನಂಬಿಕೆ ಇರ್ಬೋದು. ಆದರೆ ಆ ಒಂದು ಸಿಚುವೇಶನ್ ಸಡನ್ನ ನೆಗೆಟಿವ್ ಆಗುವಾಗ ನಾವೇನು ಮಾಡ್ತೀವಿ, ಆ ಜಾಗದಲ್ಲಿ ನಿಜವಾಗ್ಲೂ ದೇವರ ಕಡೆ ತಿರ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.
ಅವನ ಪ್ರಾರ್ಥನೆಯೂ ಸಹ ದೇವರೇ ನನಗೇನು ಮಾಡಿ ನನಗೆ ಆರೋಗ್ಯ ಕೊಡಿ, ನೀವು ಇದು ಮಾಡಿ, ನಾನು ಇಷ್ಟು ಮಾಡಿ, ಆ ಥರ ಅಲ್ಲ. ಅವ್ನ ಪ್ರಾರ್ಥನೆ ಏನು ತುಂಬ ಸಿಂಪಲ್ ಆದ ಒಂದು ಪ್ರಾರ್ಥನೆ, 2 ಲೈನ್ ಪ್ರಾರ್ಥನೆ. ಏನಾಗಿದೆ ನೋಡಿ, ದೇವರೇ ನಾನು ಮಾಡಿರುವಂಥ ಒಳ್ಳೆಯದೆಲ್ಲ ಏನು ಮಾಡಿಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ. ಆ ಜಾಗದಲ್ಲಿ ಎಜಿಕಿಯ ಬಂದು ತನ್ನ ಪ್ರಾರ್ಥನೆಯ ಸ್ಕಿಲ್ ಮೇಲೆ ಅವನು ಏನು ಮಾಡಿಲ್ಲ, ನಂಬಿಕೆ ಇಟ್ಟಿಲ್ಲ. ನಾನು ಯಾವ್ಯಾವ ಪದಗಳನ್ನೆಲ್ಲ ಉಪಯೋಗ ಮಾಡಿದ್ರೆ ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ, ನಾನು ಈ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನಗೇನು ಮಾಡ್ತಾರೆ, ಇದು ಕೇಳಿಬಿಡ್ತಾರೆ. ದೇವ್ರು ಆ ವಾಕ್ಯ ಇಟ್ಟು ಮಾಡಿದ್ರೆ ನಾವೇನು ಮಾಡ್ತೀವಿ ಅಂದರೆ, ಇಂಥ ಒಂದು ಸಿಚುವೇಷನಲ್ಲಿ ಕೂತ್ಕೊಂಡು ಲಾಂಗಾಗಿ ಪ್ರೇಯರ್ ಮಾಡೋಕ್ಕೆ ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ನಾನು ತುಂಬ ಹೊತ್ತು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡಿಬಿಡ್ತಾರೆ, ಈ ಒಂದು ವಿಷಯವನ್ನು ನನ್ನ ಜೀವನದಲ್ಲಿ ನಡೆಸ್ಬಿಟ್ಟು. ಅಥವಾ ನಾನು ಈ ರೀತಿ ಅತಿ ಪ್ರಾರ್ಥನೆ ಮಾಡಿದ್ರೆ, ನಾನು ತುಂಬ ಅಳುತ್ತಾ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನಗೆ ಉತ್ತರ ಕೊಡ್ತಾರೆ. ನಾನು ಈ ರೀತಿ ಒಂದು ರೀತಿಯಲ್ಲಿ ನಾನು ಒಂದು ಫಾರ್ಮುಲಾ ಹೇಳ್ತಾರೆ, ಈ ಒಂದು ರೀತಿಯಲ್ಲಿ ಮಾಡಿದ್ರೇ ದೇವ್ರು ನನಗೆ ಆನ್ಸರ್ ಕೊಡ್ತಾರೆ ಅಂತ. ಆದರೆ ನಾವು ನಿಜವಾಗ್ಲೂ ನಾವು ಡೈಲಿ ಪ್ರಾರ್ಥನೆಗಳು ಯೋಚನೆ ಮಾಡಿ, ಮನಸ್ಸಿಂದ ಪ್ರಾರ್ಥನೆ ಬರ್ತಾ ಇದೆಯಾ, ಅಥವಾ ನಾವು ಡೈಲಿ ಮಾಡಬೇಕು ಅಂತ ಬಾಯಿಂದ ಬರ್ತಾ ಇದೆಯಾ? ದೇವರ ವಾಕ್ಯನೇ ಓದ್ತಾ ಇರಬೇಕಾದ್ರೆ ಎಷ್ಟೋ ಜನರಿಗೆ ಮೈಂಡ್ ಎಲ್ಲಿರತ್ತೆ, 4 ಕಡೆ ಇರುತ್ತೆ. ನೆಕ್ಸ್ಟ್ ಇದು ಮಾಡಬೇಕು, ನೆಕ್ಸ್ಟ್ ಅದು ಮಾಡಬೇಕು, ಅದು ಅಷ್ಟು ಮಾತ್ರ ಓಡ್ತಾ ಇರತ್ತೆ, ವಾಕ್ಯ ಮಾತ್ರ ಓದ್ತಾ ಇರ್ತೀವಿ. ಪ್ರಾರ್ಥನೆನೂ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಏನು ಮಾಡ್ತಾರೆ, ಡೈಲಿ ಮಾಡಬೇಕಾಗಿರುವಂಥ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಮನಸ್ಸಿಂದ ಏನಾಗಲ್ಲ, ನಿಜವಾಗ್ಲೂ ದೇವ್ರ ಹತ್ರ ಮಾತಾಡಲ್ಲ. ನಾವು ನಿಜವಾಗ್ಲೂ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವ, ಅಥವಾ ನಮ್ಮ ಮೈಂಡಿಂದ ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀವ? ನೋಡಿ, ಎಜಿಕಿಯ ರಾಜ ಏನು ಮಾಡ್ತಾನೆ, ಅವನು ಕೆಟ್ಟದಾಗ್ತಾನೆ ಅಂತ ಗೊತ್ತಾಗುತ್ತೆ. ಅಂಥ ಸ್ಥಳದಲ್ಲಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋದು ಕಷ್ಟವಾದ ವಿಷಯ. ಆದರೆ ಅವನು ಏನು ಮಾಡ್ತಾನೆ, ಚಿಕ್ಕ ಒಂದು ಪ್ರಾರ್ಥನೆ, ದೇವರೇ ನಾವು ಮಾಡಿರೋದೆಲ್ಲವನ್ನು ಏನು ಮಾಡಿ ನೆನಪಲ್ಲಿಟ್ಕೊಳ್ಳಿ, ಅಷ್ಟೇ ಅವನ ಪ್ರಾರ್ಥನೆ. ಅದಾದಮೇಲೆ ಏನು ಮಾಡ್ತಾನೆ ಅಂತೆ, ಬಿಕ್ಕಿ ಅಳ್ತಾ ಇದ್ದಾನೆ. ಎಜಿಕಿಯ ರಾಜನಲ್ಲಿ ಇದ್ದಂಥ ಒಂದು ಜ್ಞಾನ ಏನಂದರೆ, ದೇವರನ್ನು ನಿಜವಾಗ್ಲೂ ತಂದೆ ಅಂತ ಅವನು ಏನು ಮಾಡ್ತಾನೆ, ಆ ಕಾಲದಲ್ಲಿ ತಂದೆ ಅಂತ ಹೇಳ್ತಾನೆ, ನಿಜವಾಗ್ಲೂ ತನ್ನ ದೇವರು ಅಂತ ಅವನು ಏನು ಮಾಡ್ಕೊಂಡಿರ್ತಾನೆ, ಸ್ವೀಕರಿಸ್ಕೊಂಡಿರ್ತಾನೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಾವು ದೇವರನ್ನು ಅಪ್ಪ ತಂದೆ ಪ್ರಾರ್ಥನೆ ಮಾಡ್ತೀವಿ, ಏನಂತ, ತಂದೆಯಾದ ದೇವರೇ, ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ ಅಂತ. ಆದರೆ ಆ ಒಂದು ಪದಕ್ಕೆ ನಮ್ಗೆ ಎಷ್ಟೋ ಜನರಿಗೆ ಏನು ಗೊತ್ತಾಗ್ತಾ ಇಲ್ಲ, ಅರ್ಥ ಗೊತ್ತಲ್ಲ. ನಿಜವಾಗ್ಲೂ ನಾವು ತಂದೆ ಅಂತ ನಾವು ಸ್ವೀಕರಿಸ್ಕೊಂಡಿದ್ದೀವ, ಅಥವಾ ನಾವು ಇನ್ನೂ ನಮ್ಮ ಮೈಂಡಲ್ಲಿ ಅನಾಥರಾಗಿದ್ದೀವಿ. ಆದರೆ ನಾವು ಏನು ಮಾಡ್ತೀವಿ, ತಂದೆಯಾದ ದೇವರೇ, ಅಪ್ಪ ತಂದೆಯ ಸ್ತೋತ್ರ ಪ್ರೀತಿಯನ್ನು ಏನು ಮಾಡ್ತೀವಿ, ಏಸಪ್ಪ ಅಂತ ಹೇಳ್ತೀವಿ, ಇದು ಹೇಳ್ತೀವಿ. ನಿಜವಾಗ್ಲೂ ನಾವು ಯೇಸುವನ್ನು, ದೇವರನ್ನು ನಮ್ಮ ತಂದೆ ಅಂತ ನಾವು ಸ್ವೀಕರಿಸ್ಕೊಂಡಿದ್ದೀವ? ಹಲ್ಲೆಲೂಯಾ. ಯಾಕಂದರೆ ನಾವು ನಿಜವಾಗ್ಲೂ ಸ್ವೀಕರಿಸ್ಕೊಂಡಿದ್ರೆ, ನೋಡಿ, ನಾವು ಕೆಟ್ಟ ಕುಮಾರನ ಒಳ್ಳೆ ಕುಮಾರ, ಕೆಟ್ಟ ಕುಮಾರನ ಕತೆ ಗೊತ್ತು. ಅವನು ಕೆಟ್ಟವನಾಗಿದ್ರು ಅವನನ್ನು ದೇವರು ಇನ್ನೂ ಕುಮಾರ ಅಂತಲೇ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಅವನು ದೇವರ ದಾರಿಯನ್ನು ದೂರ ಬಿಟ್ಟು ಹೋಗಿದ್ರು ಆ ಸ್ಥಳದಲ್ಲಿ ಆ ಕತೆ ಯಾವ ರೀತಿ ಇದೆ, ಇನ್ನೂ ದೇವ್ರು ಏನಂತ ಕರೀತಾ ಇದ್ದಾರೆ, ಮಗ ಅಂತಲೇ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಅವನು ಕೆಟ್ಟವನು ಅಂತ ಏನು ಮಾಡಿಲ್ಲ, ಅವನ ಐಡೆಂಟಿಟಿ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಅವನು ಮಾಡಿರೋ ಕೆಲಸ ಏನು, ಕೆಟ್ಟ ಕೆಲಸ ಆಗಿರ್ಬೋದು, ಒಳ್ಳೆ ಕೆಲಸನೇ ಆಗಿರ್ಬೋದು. ಆದರೆ ಅವನ ದೇವರ ಕಣ್ಣೋಟದಲ್ಲಿ ಇನ್ನೂ ಆ ಕಥೆಯಲ್ಲಿ ಅವನೇನಾಗಿದ್ದಾನೆ, ಕುಮಾರನಾಗಿದ್ದಾನೆ. ಹಲ್ಲೆಲೂಯಾ. ಅವನ ಸ್ಥಳ ಏನಾಗಿದೆ, ಕುಮಾರನು ಅನ್ನುವುದು ಆ ಒಂದು ಮಗನ ಸ್ಥಳ. ಕೆಟ್ಟ ಕುಮಾರನಾಗಿರಲಿ ಒಳ್ಳೆಯವನಾಗಿರಲಿ, ದೇವರು ಅವನನ್ನು ಕುಮಾರನಂತೆ ಸ್ವೀಕರಿಸಿಕೊಂಡ್ರೆ ಆ ಜಾಗದಲ್ಲಿ ಅವನೇನಾಗಿದ್ದಾನೆ, ದೇವರ ಮಗನು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ಅಂತ ಹೇಳುವುದಕ್ಕೆ ಕಾರಣ ಏನು, ದೇವರು ನಮ್ಮನ್ನು ತನ್ನ ಮಗನಾಗಿ ಏನು ಮಾಡಿದ್ದಾರೆ, ಮಕ್ಕಳಾಗಿ ಸ್ವೀಕರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ನಮ್ಮೆಷ್ಟೋ ಜನರಿಗೆ ಆ ಸ್ಥಳದ ವ್ಯಾಲ್ಯೂ ಏನಿಲ್ಲ, ಗೊತ್ತಲ್ಲ. ಆ ಸ್ಥಳದ ವ್ಯಾಲ್ಯೂ ಅಂದರೆ ನೀವು ತಪ್ಪು ಮಾಡಲ್ಲ, ಸರಿ, ಆ ಥರ ವ್ಯಾಲ್ಯೂ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆ ಸ್ಥಳದಲ್ಲಿ ಇರುವಂಥ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ಬೋದು. ಹಂದಿಯನ್ನು ಎತ್ಕೊಂಡು ಹೋಗಿ ಮಾಳಿಗೆಯಲ್ಲಿ ಇಟ್ಟರು, ಆ ಹಂದಿ ಏನು ಮಾಡತ್ತಂತೆ, ತಿರುಗಿ ಹೋಗಿ ಅದೇ ಕಸರಲ್ಲಿ ಏನು ಮಾಡತ್ತಂತೆ, ತಿನ್ನತ್ತೆ. ಹಂದಿ ಎಲ್ಲಿಂದ ಎತ್ಕೊಂಡು ಹೋಗಿರ್ತಾರೆ, ಕೆಸರಿಂದ ತಗೊಂಡೋಗಿ ನೀವು ಅರಮನೆಯಲ್ಲಿ ಇಟ್ರು ಆ ಅರಮನೆಯಲ್ಲಿ ಹೋಗಿ ಏನು ಮಾಡತ್ತಂತೆ, ಅದು ಕೆಸರನ್ನ ತಿನ್ನ. ದೇವರು ನಮ್ಮನ್ನು ಸಾವಿನಿಂದ ಮೇಲಕ್ಕೆತ್ತಿ, ನಾನು ತಪ್ಪಾಗಿ ಒಂದು ರೀತಿಯಾದ ಎಕ್ಸಾಂಪಲ್ ಕೊಟ್ಟಿರ್ಬೋದು, ಆದರೆ ಅದು ಅರ್ಥ ಏನಂದರೆ, ದೇವರು ನಮ್ಮನ್ನು ಸಾವಿನಿಂದ ಎಬ್ಬಿಸಿ ಹೊಸ ಒಂದು ಆತ್ಮವನ್ನು ಕೊಟ್ಟು ನಮಗೆ ಜೀವವನ್ನು ಕೊಟ್ಟು ತನ್ನ ಮಗನು ಅನ್ನುವಂಥ ಸ್ಥಳದಲ್ಲಿ ನಾವು ಎತ್ಕೊಂಡು ಹೋಗಿ ಇಟ್ಟಿದ್ರೆ, ನಮ್ಮ ಪ್ರಾರ್ಥನೆ ತಿರುಗಿ ಎಲ್ಲಿಂದ ಬರ್ತಾ ಇದೆ, ದೇವರೇ, ನಾನು ಕೆಳಗಡೆಯಿಂದಾನೇ ಏನು ಮಾಡ್ತಾ ಇದ್ದೀವಿ, ನಾನು ನಿಮ್ಮ ಪಾದಕ್ಕೆ ಬರೋಕ್ಕೆ ನನಗೆ ಏನಿಲ್ಲ ಯೋಗ್ಯತೆ ಇಲ್ಲ, ನನ್ನ ದೇವರೇ, ನಾನು ಈ ರೀತಿ ಆ ರೀತಿ ಅಂತ ನಮ್ಮನ್ನು ನಾವು ಏನು ಮಾಡ್ಕೊಳ್ತೀವಿ. ನಾವು ದೇವರ ಪಾದಕ್ಕೆ ಹೋಗೋಕ್ಕೆ ಎಷ್ಟೋ ಜನರಿಗೆ ಏನಾಗ್ಬಿಡುತ್ತೆ,
ನಮ್ಮ ಪಾಪಗಳ ಮೂಲಕ ನಾವು ಏನು ಮಾಡಿಬಿಡ್ತೀವಂತೆ ಅದು ಮಾಡಿ. ಇನ್ನೊಂದು ಸತಿ ಏನು ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಏನು ಹೇಳ್ತಾರೆ ನಮ್ಮ ನಮ್ಮ ರಕ್ಷಣೆಯನ್ನು ನಾವು ಏನು ಮಾಡ್ಕೊಂಡ್ಬಿಡ್ತೀವಂತೆ ಕಳ್ಕೊಂಡ್ಬಿಡ್ತೀವಿ ನಾವು, ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ. ಒಂದು ಸೇವಕರು ಏನು ಹೇಳ್ತಾರೆ ಅಂದರೆ, ರಕ್ಷಣೆ ಅನ್ನೋದು ನೀವು ಕಳ್ಕೊಳ್ಳೋಕೆ ಸಾಧ್ಯ ಅಂತ ನೀವು ಅನ್ನಿಸ್ಕೊಂಡ್ರೆ ನೀವು ಅವಾಗಲೇ ನಿಮ್ಮ ರಕ್ಷಣೆಯನ್ನು ಕಳ್ಕೊಂಡ್ರಿ ಅಂತ ಹೇಳ್ತಾರೆ. ಇನ್ನೊಂದು ಸತಿ ಹೇಳಿದೆ, ನಿಮ್ಮ ರಕ್ಷಣೆ ನೀವು ಕಳ್ಕೊಬೋದು ಅಂತ ನಿಮಗೆ ಆ ಯೋಚನೆ ಅಂದರೆ ಆಲ್ರೆಡಿ ನಿಮ್ಮ ರಕ್ಷಣೆ ಯಾಕಂದರೆ ಇನ್ನೊಂದು ಕಡೆ ಏನಿರ್ತಾರೆ ಅಂದರೆ, ನಮ್ಮ ರಕ್ಷಣೆ ನಾವು ಕಳ್ಕೊಳ್ತೀವಿ ಅನ್ನುವಂಥ ಮೈಂಡ್ಸೆಟ್ ನಮ್ಮಲ್ಲಿ ಇದ್ದರೆ, ನಮ್ಮ ಮೈಂಡಲ್ಲಿ ಏನಿದೆ ಹಂಗಂದರೆ ರಕ್ಷಣೆ ನಾನು ಸಂಪಾದನೆ ಮಾಡ್ಕೊಬೋದು ಅನ್ನೋದು ನನ್ನ ಮೈಂಡಲ್ಲಿದೆ. ರಕ್ಷಣೆ ಅನ್ನುವುದು ದೇವರು ನಿಮಗೆ ಕೊಟ್ಟಿರುವಂಥ ಫ್ರೀ ಆಗಿರುವಂಥ ಗಿಫ್ಟು, ಅಲ್ಲೆಲೂಯಾ, ಉಚಿತವಾಗಿ ಕೊಟ್ಟಿರುವಂಥ ಒಂದು ಗಿಫ್ಟ್, ಬಹುಮಾನ. ನಿಮ್ಮಿಂದ ಅದನ್ನು ಕಳೆದುಕೊಳ್ಳೋಕ್ಕೂ ಆಗಲ್ಲ, ನಿಮ್ಮಿಂದ ಅದನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲೆಲೂಯಾ. ರಕ್ಷಣೆಯನ್ನು ಆರಂಭಿಸಿದವರು ಅದನ್ನು ಏನು ಮಾಡ್ತಾರಂತೆ, ಪೂರೈಸ್ತಾರೆ. ಅಲ್ಲೆಲೂಯಾ. ಆದರೆ ಈ ಒಂದು ಇದರಲ್ಲಿ ನಾವೇನು ಮಾಡ್ತೀವಿ, ನಾವು ಕುಮಾರನು ಅನ್ನುವಂಥ ಸ್ಥಳವನ್ನೇ ಏನು ಮಾಡಿಬಿಡ್ತೀವಿ, ಮರ್ತೋಗ್ತೀವಿ. ಅಥವಾ ನೀವು ದೇವರ ಮಗನು ಮಗಳು ಮಕ್ಕಳು ಅನ್ನುವಂಥ ಸ್ಥಳವನ್ನು ಏನು ಮಾಡ್ತಾರೆ, ಎಷ್ಟೋ ಜನ ಮರ್ತೋಗ್ತಾರೆ. ದೇವರು ತನ್ನ ಆತ್ಮ ನಮಗೆ ಕೊಟ್ಟಿರೋದಕ್ಕೆ ಕಾರಣನೇ ನಮ್ಮನ್ನು ದೇವರ ಮಕ್ಕಳು ಅಂತ ಹೇಳುವುದಕ್ಕೆ. ಅಲ್ಲೆಲೂಯಾ. ದೇವರು ಇಷ್ಟು ವಿಷಯವನ್ನು ಮಾಡಿರೋದಕ್ಕೆ ಕಾರಣನೇ ನಮ್ಮನ್ನು ಅವರ ಮಗನಾಗಿ ಸ್ವೀಕರಿಸ್ಕೊಳ್ಳೋದಕ್ಕೆ. ಆದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತದೆ, ದೇವರೇ ಯಾವ ರೀತಿ ಆದರೂ ನನ್ನ ಜೀವನದಲ್ಲಿ ಏನು ಮಾಡಿಬಿಡಿ, ಈ ಒಂದು ವಿಷಯವನ್ನು ಮಾಡಿಬಿಡಿ, ನಾನು ಈ ರೀತಿ ಇದ್ದೀನಿ ಆ ರೀತಿ ಇದ್ದೀನಿ. ಒಂದು ಮಗನು ಅನ್ನುವಂಥ ಸ್ಥಳದಿಂದ ಹೋಗಿ ನಾವೇನು ಮಾಡಲ್ಲ, ಉರಿಮೆಯಿಂದ ಕೇಳುವಂತಾರಲ್ಲ, ನಾವೇನು ಮಾಡ್ತೀವಿ, ಅಕ್ಕಿಂದ ಕೇಳುವಂಥ ವಿಷಯ ನಮ್ಮಲ್ಲಿ ಎಷ್ಟೋ ಜನರಲ್ಲಿಲ್ಲ. ಅಕ್ಕು ಅಂದರೆ ನಾವು ಹೆಮ್ಮೆಯಿಂದ ಕೇಳು ಅಂತ ಹೇಳ್ತಾ ಇಲ್ಲ, ಸ್ವಂತ ತಂದೆ ಹತ್ರ ಕೇಳ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ ಎಷ್ಟೋ ಸತಿ, ದೇವರೇ ಯಾವ ರೀತಿ ಆದರೂ ನನಗೇನು ಮಾಡಿ. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ಮಡಿಲಲ್ಲಿ ಪಿಚ್ಚ ಇದೇನು ಹೇಳ್ತೆ, ನಾನು ಏನು ಮಾಡ್ತೀನಿ, ನನ್ನ ಇದು ಹೇಳ್ತಾರೆ ಮಡಿಲಲ್ಲಿ ಪಿಚ್ಚ ವಾಂಗ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಏನಂದರೆ ಭಿಕ್ಷೆ ಕೇಳುವ ರೀತಿಯಲ್ಲಿ, ಅದು ದೇವ್ರ ಹತ್ರ ನಾನು ಭಿಕ್ಷೆ ಕೇಳ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಎಷ್ಟೋ ಜನರ ಮೈಂಡ್ ಸೆಟ್ ಆ ರೀತಿ ಇರುತ್ತೆ. ದೇವರು ನಿಮಗೆ ತಂದೆಯಾಗಿರಬೇಕಾದ್ರೆ ಸ್ವಂತ ತಂದೆ ಹತ್ರ ಹೋಗಿ ಯಾರಾದ್ರು ಭಿಕ್ಷೆ ಕೇಳ್ತಾರ? ಮಕ್ಕಳಾದ ನಾವು ನಿಮ್ಮ ಮಕ್ಳಿಗೋಸ್ಕರನೇ ಇರ್ಬೋದು, ಅಥವಾ ನಿಮ್ಮ ಕುಟುಂಬಕ್ಕೋಸ್ಕರ ಇರ್ಬೋದು, ನಿಮ್ಮ ಯಾವುದೇ ಒಂದು ವಿಷಯಕ್ಕೋಸ್ಕರ ಇರ್ಬೋದು. ದೇವ್ರ ಹತ್ರ ನಾವು ಭಿಕ್ಷೆ ಕೇಳಬೇಕು ಅನ್ನುವಂಥ ಸ್ಥಳನೇ ನಮಗೆ ಇಲ್ಲ. ದೇವರ ವಾಕ್ಯದಲ್ಲಿ ಏನಿದೆ, ಮತ್ತೆ ಎಷ್ಟೋ ಸತಿ ನಾವು ಓದಿರ್ತೀವಿ, ಮತ್ತೆ ಯಾರಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ, ದೇವ್ರು ನಮಗೆ ಭಿಕ್ಷೆ ಬೇಡುವುದಕ್ಕೆ ಬಿಡಲ್ಲ. ದೇವರ ಹತ್ರನೂ ಸಹ ನಾವು ಭಿಕ್ಷೆ ಬೇಡುವಂಥ ಸ್ಥಳದಲ್ಲಿ ನಾವು ಇಲ್ಲ. ನಾವು ನಿಜವಾಗ್ಲೂ ನಮ್ಮ ಮೈಂಡಲ್ಲಿ ದೇವರನ್ನು ನಮ್ಮ ಸ್ವಂತ ತಂದೆಯಾಗಿ ನಾವು ಸ್ವೀಕರಿಸ್ಕೊಂಡಿದ್ದೀವ? ನಾವು ನಮ್ಮನ್ನು ನಾವು ಪ್ರಶ್ನೆ ಕೇಳು. ಎಜೆಕೇನಿಂದ ಯಾಕೆ ಆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಆಯಿತು? ಅವನೇನು ಮಾಡ್ತಾನೆ, ದೇವರೇನು ಮಾಡಿರೋಂಥ ಒಳ್ಳೇದೆಲ್ಲ ಏನು ಮಾಡಿ ನೆನಪಲ್ಲಿಟ್ಕೊಳ್ಳಿ. ನಿಮ್ಮನ್ನು ಪ್ರಿಯಪಡಿಸೋದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇದೆಲ್ಲವನ್ನು ಮಾಡಿದ್ದೀನಿ, ನಾನು ಇದೆಲ್ಲವನ್ನು ಏನು ಮಾಡಿ ಅವರ ನಂಬಿಕಸ್ಥರು ಅನ್ನೋದನ್ನು ಎಜೆಕೆ ಏನು ಮಾಡಿದ್ದಾನೆ, ಆ ಜಾಗದಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು, ಅದಕ್ಕೆ ಮುಂಚೆ ಅವನ ಜೀವನದಲ್ಲಿ ದೇವರು ಮಾಡಿರುವಂಥ ಒಳ್ಳೆಯ ವಿಷಯಗಳು. ಅಲ್ಲೆಲೂಯಾ. ಎಜೆಕಿಯ ರಾಜನಿಗೆ ವಿರೋಧವಾಗಿ ಅಷ್ಟು ದೊಡ್ಡ ರಾಜ ಬರಬೇಕಾದ್ರೆ, ಅಸೀರಿಯ ರಾಜ ಬರಬೇಕಾದ್ರೆ ದೇವರ ಆ ರಾಜನನ್ನು ಏನು ಮಾಡ್ತಾನೆ, ಎಜೆಕಿಯ ರಾಜನನ್ನು ಕಾಪಾಡ್ತಾರೆ. ಆ ಒಂದು ಅತಿಶಯ ಅವನ ಜೀವನದಲ್ಲಿ, ಅವನಿಗೆ ಸಾವು ಬರಬೇಕಾಗಿದ್ರು ಅವನಲ್ಲಿ ಏನಿತ್ತು, ದೇವರು ನನ್ನ ಒಳ್ಳೆಯ ವಿಷಯಗಳನ್ನು ನೋಡಿ ನನಗೇನು ಮಾಡ್ತಾರೆ, ನನಗೆ ಒಳ್ಳೆಯ ಆರೋಗ್ಯವನ್ನು ಒಂದು ವೇಳೆ ಕೊಟ್ಟರೆ ಕೊಡ್ಬೋದು ಅಂತ ಅವನೇನು ಮಾಡ್ತಾನೆ, ನಂಬಿಕೆಯಿಂದ ಜಾಗದಲ್ಲಿ ಹೋಗ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಜಾಗದಲ್ಲಿ ನೋಡಿ, ಶಾಡ್ರಾಕ್ ಮೇಷಕ ಅಬೇದ್ನೆಗೋ, ದಾನಿಯೇಲನ ಪುಸ್ತಕದ ನಾವೇನು ನೋಡ್ತೀವಿ, ಅವ್ರು 3 ಜನ, ಅವ್ರೇನು ಮಾಡ್ತಾರೆ, 3 ಜನರಿಗೂ ಏನಾಗುತ್ತೆ, ಈ ಒಂದು ಐಡಲ್ಸ್ಗೆ, ಈ ಒಂದು ವಿಗ್ರಹಕ್ಕೆ ನೀನೇನು ಮಾಡು, ನೀನು ಕೆಳಗಡೆ ಬಿದ್ದಿಲ್ಲ ಅಂದರೆ ನಾವೇನು ಮಾಡ್ತೀವಿ, ನಿಮ್ಮ ಬೆಂಕಿಯಲ್ಲಿ ಹಾಕ್ಬಿಡ್ತೀವಿ ಅಂತ. ಅವ್ರಿಗೆ 2-3 ಆಪರ್ಚುನಿಟಿ ಕೊಟ್ಟರು, ಅವ್ರು ಏನು ಮಾಡಲ್ಲ, ಒಪ್ಕೊಳ್ಳಲ್ಲ. ರಾಜನಿಗೆ ತುಂಬ ಪ್ರಿಯವಾದಂಥ 3 ಜನರು ಅವರು. ಆದರೂ ರಾಜನಿಗೆ ಹೇಳ್ತಾರೆ, ರಾಜನೇ ನೀವು ನಾನು ಮರ್ಯಾದೆ ಕೊಡ್ತೀನಿ, ಆದರೆ ನೀವು ಹೇಳಿರುವಂಥ ಈ ಒಂದು ವಿಷಯ ನಾನು ಏನು ಮಾಡೋಕ್ಕಾಗಲ್ಲ, ಪಾಲನೆ ಮಾಡೋಕ್ಕೆ ಆಗಲ್ಲ. ಅವರಷ್ಟು ಧೈರ್ಯವಾಗಿ ಮಾತಾಡಬೇಕಾದ್ರೆ ಅವ್ರಿಗೇನಾಗ್ತಾಯಿದೆ, ಆ ಒಂದು ಸಿಚುವೇಶನ್ ಅವ್ರಿಗೇನು, ಅವ್ರ ಪ್ರವಾದನೆ ಇಲ್ಲ, ಅವ್ರಿಗೆ ಯಾವ ರೀತಿ ಹೋಗಬೇಕು ಅಂತಿಲ್ಲ, ಅವರಲ್ಲಿ ಇದ್ದಿದ್ದೇನು, ದೇವರಿಗೋಸ್ಕರ ವೈರಾಗ್ಯ. ಹಲ್ಲೆಲೂಯಾ. ಒಂದು ಜಾಗದಲ್ಲಿ ನೋಡ್ತಾ ಇದ್ದೀವಿ, ಅವನಿಗೆ ದೇವರು ನಂಬಿಕಸ್ತರು ಅಂತ ಎಜಿಕೆ ರಾಜ ಗೊತ್ತಿತ್ತು. ಆ ಕಾರಣದಿಂದ ಅವನು ಏನು ಮಾಡ್ತಾನೆ, ನಂಬಿಕೆ ಇಟ್ಟು ಆ ಜಾಗದಲ್ಲಿ ಏನು ಮಾಡ್ತಾನೆ, 10 ಪ್ರಾರ್ಥನೆ ಮಾಡ್ತಾನೆ. ನಂಬಿಕೆ ಏನಾಗಿತ್ತು, ದೇವರೇ ನಾನು ಮಾಡಿರುವ ಒಳ್ಳೆಯದನ್ನು ಒಂದು ಸತಿ ಜ್ಞಾಪಕ ಮಾಡ್ಕೊಳ್ಳಿ ಅಂತಾನೆ. ಹಲ್ಲೆಲೂಯಾ. ಓಕೆ. ಇನ್ನೊಂದು ಜಾಗದಲ್ಲಿ ಇವ್ರು ಏನು ಮಾಡ್ತಾರೆ, ನಾನು ಶತ್ರು ಪರವಾಗಿಲ್ಲ, ನಾನು ದೇವರಿಗೋಸ್ಕರ ಶತ್ರು ಉಂಟು, ಇಲ್ಲಾಂದರೆ ದೇವ್ರು ನಮ್ಮನ್ನು ಕಾಪಾಡೋಕ್ಕೆ ಮೊದಲು ಏನು ಹೇಳ್ತಾರೆ, ಶಕ್ತರಾಗಿದ್ದಾರೆ. ದೇವ್ರು ನಮ್ಮನ್ನು ಕಾಪಾಡೋಕ್ಕೆ ಶಕ್ತರಾಗಿದ್ದಾರೆ.
ಈ ಒಂದು ಬ್ಲೈಂಡ್ ಫೇತ್, ಈ ಒಂದು ಕಣ್ಣಿಗೆ ಕಾಣಿಸದೇ ಇರುವಂಥ ವಿಷಯವನ್ನು ನಾವು ಅದರ ಮೇಲೆ ನಂಬಿಕೆ ಇಡಬೇಕಾದ್ರೆ, ಅಥವಾ ನಾವೇನು ಕುರುಡು ನಂಬಿಕೆ ಅಂತಾರಲ್ಲ, ಕುರುಡು ನಂಬಿಕೆ ಅನ್ನೋದು ದೇವರು ನಾವು ಸ್ವಂತವಾಗಿ ನಾವು ಸ್ವೀಕರಿಸ್ಕೊಂಡಿದ್ರೆ ಮಾತ್ರ ನಮಗೆ ಆ ಕುರುಡು ನಂಬಿಕೆ ಬರುತ್ತೆ ದೇವ್ರ ಮೇಲೆ. ಒಂದು ಮಗನೋ ಮಗಳು ಏನು ಮಾಡಲ್ಲ, ನನ್ನ ತಂದೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನನ್ನ ಸಾಯಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಯಾರು ಯೋಚನೆ ನಿಮ್ಮನ್ನು ಕೈಯನ್ನು ಹಿಡ್ಕೊಂಬಂದ್ಬಿಟ್ಟು ದೇವ್ರು ಸಡನ್ನಾಗಿ ಏನು ಮಾಡಬೇಡ, ನಿಮ್ಮ ಕೈಯನ್ನು ಬಿಟ್ಬಿಡಲ್ಲ. ಹಲ್ಲೆಲೂಯಾ. ಆದರೆ ನಮ್ಮಲ್ಲಿ ಇರುವಂಥ ಮೈಂಡ್ಸೆಟ್ ಏನು, ದೇವರೆಲ್ಲೋ ನನ್ನನ್ನು ಬಿಟ್ಟು ಹೋಗ್ಬಿಟ್ರು, ನಾನು ಇಷ್ಟು ನಡೆಸೋದ್ರು, ಇವಾಗ ನೋಡಿದ್ರೆ ನನಗಿಷ್ಟು ಕಷ್ಟ, ನನಗಿಷ್ಟು ನೋವು, ಇಷ್ಟು ಅದು, ಇಷ್ಟ ಇದು. ಮೈಂಡಲ್ಲೆಲ್ಲ ಏನಾಗ್ತದೆ, ನನಗಿಷ್ಟು ಕಷ್ಟ ಅದಿದೆ ಇದಿದೆ, ನಾವು ಏನು ಮಾಡ್ತೀವಿ, ನನಗೆ ಆಪರ್ಚುನಿಟಿ ಎಲ್ಲ ಕ್ಲೋಸ್ ಆಗಿಬಿಡ್ತು. ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ ಅಥವಾ ಎಜಿಕಿಯಾಗಿ ಬಂದಿದ್ದಂಥ ನಮಗೆ ಕೆಟ್ಟ ಸಿಚುವೇಶನ್ ಏನು ಬರ್ತಾ ಇಲ್ಲ. ಎಜಿಕಿಯಾಗಿ ಏನಾಯಿತು, ಸಾವು. ಶಾಡ್ರಾಕ್ ಮೇಷಕ್ ಅಬೇದ್ನೆಗೋಗೆ ಏನಾಗುತ್ತೆ, ಅವ್ರು ಒಳಗಡೆ ಹೋದರೆ ಸಾವು, ಬೆಂಕಿಯಲ್ಲಿ ಏನಾಗುತ್ತೆ, ಸಾವು. ಅದು ಸುಮ್ಮನೆ ಸಾವಲ್ಲ, ಕಷ್ಟಪಟ್ಟು ಸಾಯಬೇಕು. ದಾನಿಯಲ್ನು ಸಹ ನೋಡ್ಬೋದು. ದಾನಿಯಲ್ಗೆ ಏನು ಮಾಡ್ತಾರೆ, ಆ ಒಂದು ರಾಜನನ್ನು ಏನು ಮಾಡು, ಒಂದು ಎಷ್ಟು ದಿವಸಕ್ಕೆ ಆಗುತ್ತೆ, 40 ದಿವಸ 40 ಡೇಸ್ಗೆ ಏನು ಮಾಡಬೇಕು ಅಂತ ಹೇಳ್ತಾರೆ ಆ ಜಾಗದಲ್ಲಿ. ರಾಜನನ್ನೇ ನೀವೇನು ಮಾಡಿ 30 ಡೇಸ್, ಓಕೆ, ಅದು ನಿಮ್ಮ ಮನೇಲಿ ಹೋಗೋದು, ದಾನಿಯಲ್ನ ಪುಸ್ತಕದಲ್ಲಿ ಓದ್ಕೊಳ್ಳಿ. ಅವನನ್ನು ಮಾತ್ರ ನೀವು ಯಾವುದೇ ದೇವ್ರಿಗೆ ಏನು ಮಾಡ್ಬೋದು, ಪ್ರಾರ್ಥನೆ ಮಾಡಬಾರ್ದು. ನನಗೆ ಮಾತ್ರ, ಈ ರಾಜನಿಗೆ ಮಾತ್ರ ನೀವೇನು ಮಾಡಿ ಪ್ರಾರ್ಥನೆ, ಅದಕ್ಕೆ ಮಾತ್ರ ನಿಮ್ಮ ಕೋರಿಕೆಗಳೆಲ್ಲ ಯಾರಿಗೆ ಹೋಗಬೇಕು, ಆ ರಾಜನಿಗೆ ಹೋಗಿ ಸೇರಬೇಕು. ಊರಲ್ಲಿರುವಂಥ ಎಲ್ಲರೂ ಆ ಒಂದು ವಿಷಯವನ್ನು ಫಾಲೋ ಮಾಡಬೇಕಾದ್ರೆ ದಾನಿಯಲ್ ಮಾತ್ರ ಏನು ಮಾಡ್ತಾನೆ, ಅವ್ನು ಡೈಲಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿಲ್ಲ. ಹಲ್ಲೆಲೂಯಾ. ಸಾವು ಅಂತ ಗೊತ್ತಿದ್ರೂ ಅವನ ಜಾಗದಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನ ಪ್ರಾರ್ಥನೆಯನ್ನು ಅವನು ಬಿಡ್ತಾ ಇಲ್ಲ. ಹಂಗಂದ್ರೆ ಆ ಒಂದು ದಿವಸ ಅವನು ಪ್ರಾರ್ಥನೆಗೆ ಎದ್ದು ಅವನು ಪ್ರಾರ್ಥನೆ ಮಾಡಬೇಕಾದ್ರೆ, ಅಥವಾ ಅವನು ಕಿಟಕಿ ಓಪನ್ ಮಾಡಿ ಎವ್ರಿಡೇ ಥರ ಪ್ರಾರ್ಥನೆ ಮಾಡಬೇಕಾದ್ರೆ, ಆ ಜಾಗದಲ್ಲಿ ಅವನು ಕ್ಲಿಯರಾಗಿ ಏನು ಗೊತ್ತಿತ್ತು, ಇದನ್ನು ನೋಡಿ ಯಾರೋ ಹೋಗಿ ಹೇಳಿ ನನಗೆ ಖಂಡಿತವಾಗ್ಲೂ ಸಾವು ಬರುತ್ತೆ ಅಂತ ಅವ್ನು ಗೊತ್ತಿದ್ದೇ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಎಜಿಕ್ಯ ರಾಜನಿಗೂ ನನಗೆ ಸಾವು ನಿರ್ದಯ ಆಗ್ಬಿಡ್ತು ಅಂತ ಗೊತ್ತಿದ್ದೇ ಆ ಜಾಗದಲ್ಲಿ ಏನು ಮಾಡ್ತಾನೆ, ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ 100% ಗೊತ್ತು, ಆ ಜಾಗದಲ್ಲಿ ರಾಜ ಎತ್ಕೊಂಡು ಹೋಗಿ ನನ್ನನ್ನು ಮರಣದಂಡ ಬೆಂಕಿಯಲ್ಲಿ ಹಾಕ್ತ. ಸೊ ಎಜಿಕ್ಯ ರಾಜನಿಗೆ ಗೊತ್ತು ಅವನಿಗೆ ಸಾವು ಬರ್ತಾ ಇದೆ ಅಂತ. ಎಜಿಕ್ಯ ರಾಜನಿಗೆ ಗೊತ್ತು ಅವನಿಗೆ ಅನಾರೋಗ್ಯದಿಂದ ಅವನಿಗೆ ಏನು ಬರ್ತಾ ಇದೆ, ಸಾವು ಬರ್ತಾ ಇದೆ, ಮರಣ. ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ ಗೊತ್ತು ಆ ಜಾಗದಲ್ಲಿ ಏನು ಬರ್ತಾ ಇದೆ, ಅವ್ರ ಮುಂದೆ ಏನು ಬರ್ತಾ ಇದೆ, ಮರಣ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತು. ದಾನಿಯಲ್ಗೂ ಏನು ಗೊತ್ತು, ಅವ್ರ ಮುಂದೆ ಅವರ ನಂಬಿಕೆಗೋಸ್ಕರ ಮರಣ ಬರ್ತಾ ಇದೆ. ಅವ್ರಿಗೆ ಮರಣ ಬರ್ತಾ ಇದೆ ಅಂತ ಗೊತ್ತಿದ್ದೂ ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ, ಅವರ ನಂಬಿಕೆಯನ್ನು, ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಅವ್ರು ಏನು ಮಾಡ್ತಾ ಇಲ್ಲ, ಬಿಡ್ತಾರೆ. ಹಲ್ಲೆಲೂಯಾ. ದೇವರು ನಂಬಿಕಸ್ಥರು ಅಂತ ಆ ಜಾಗದಲ್ಲಿ ಅವ್ರಿಗೆ ಏನಾಗ್ತಾ ಇಲ್ಲ, ಅವ್ರಿಗೆ ಆ ನಂಬಿಕಸ್ಥರು ಅಂತ ಗೊತ್ತಿದ್ದ ಕಾರಣದಿಂದಾನೇ ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ, ನಂಬಿಕೆಯಿಂದ ಒಳಗಡೆ ಹೋಗ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಸಾವನ್ನು ನೋಡಿ ಹೋಗಿರುವಂಥ ಎಷ್ಟೋ ಜನರು, ಅಂದರೆ ಮರಣವನ್ನು ನೋಡಿ ಹೋಗಿರುವಂಥ ಎಷ್ಟೋ ಲಾಸ್ಟಲ್ಲಿ ಏನಾಗ್ತಾರೆ, 12 ಜನರಲ್ಲಿ ಅನೇಕ ಜನರ ಶಿಷ್ಯರು ಯಾವ ರೀತಿ ಸಾವಿನಲ್ಲೇ ಸತ್ತೋಗ್ತಾರೆ. ರಕ್ತಸಾಕ್ಷಿಯಾಗಿ ಏನಾಗ್ತಾರೆ, ದೇವರು ಅವರ ಜೀವನವನ್ನು ತಗೊಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಮಾಡಿದ ಅತಿಶಯವನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡೋಕ್ಕಾಗಲ್ಲ ಅನ್ನೋದಲ್ಲ. ನೋಡಿ, ಪೌಲ್ ಸೀಲಾಗಿ ಏನು ಮಾಡ್ತಾರೆ, ಸಾಯಿಸ್ಬೇಕಂತಾನೆ ಆ ಜಾಗದಲ್ಲಿ ಜೈಲಲ್ಲಿ ಹಾಕಿರ್ತಾರೆ. ಇನ್ನೇನು ತುಂಬ ವರ್ಷ ಇದ್ದೀರ ಅಲ್ಲಿ ಸಾಯಿಸ್ತಾರೆ, ಜೈಲಲ್ಲೇ ಇರಬೇಕಾಗಿತ್ತು. ಪೌಲು ಸೀಲ ಆಗಿರಲಿ, ಪೌಲ ಎಷ್ಟೋ ಸತಿ ಅವರನ್ನು ನೋಡಿ ಮರಣ ಬರಬೇಕಾಗಿದ್ರೆ ದೇವರು ಅವರನ್ನು ಕಾಪಾಡ್ತಾರೆ. ಆದರೆ ಕೊನೆಯಲ್ಲಿ ಏನಾಗ್ತಾ ಇದೆ, ಅವರೆಲ್ಲರ ಜೀವನವನ್ನು ಏನಾಗ್ತಾ ಇದೆ, ಸಾವು ಎಲ್ಲೋಗಿ ಮುಗಿತಾ ಇದೆ, ಸಾವನಲ್ಲೇ ಮುಗಿತಾ ಇದೆ. ಅದು ರಕ್ತಸಾಕ್ಷಿಯಾಗಿ, ನ್ಯಾಚುರಲ್ ಅಲ್ಲ ಅವ್ರಿಗೆ ಡೆತ್. ಅವರ ಜೀವನ ಎಲ್ಲಿ ಮುಗಿಯುತ್ತೆ, ರಕ್ತಸಾಕ್ಷಿಯಾಗಿ ಯಾರ ಕೈಯಲ್ಲೋ ಸಾಯ್ತಾರೆ. ಹಲ್ಲೆಲೂಯಾ. ಅವರೆಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದವ್ರು. ಹಂಗಂದ್ರೆ ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲಿ ಏನು ಚೇಂಜ್ ಆಗ್ತಾ ಇದೆ, ದೇವ್ರು ಕಾಪಾಡೋಕ್ಕಾಗಲ್ಲ ಅನ್ನೋದು ಅವರ ಶಕ್ತಿ ಕಡಿಮೆ ಆಗಿಲ್ಲ. ಆ ಜಾಗದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ಯಾರೂ ನೋಡಿ ಅಪ್ಪ ತಂದೆ ಅಂತ ಕರೆದಿಲ್ಲ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ತಂದೆ ಅಂತ ಯಾರೂ ಕರೆಯೋಕ್ಕಾಗಿಲ್ಲ. ಯಾರು ಆ ಒಂದು ಸ್ಥಾನವನ್ನು ದೇವರು ಏನು ಮಾಡಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ದೇವರು ಏನು ಸ್ಥಾನ ಕೊಡ್ತಾ ಇದ್ದಾರೆ, ಅಪ್ಪ ಅಂತ ಕರೆಯುವಂಥ ಸ್ಥಾನ. ಫಸ್ಟ್ ದೇವರನ್ನು ಅಪ್ಪ ಅಂತ ಕರೆದಿದ್ದು ಯಾರು? ಚೆನ್ನಾಗಿ ಯೋಚನೆ ಮಾಡಿ. ನಿಮಗೆ ಎಲ್ರಿಗೂ ದೇವರ ವಾಕ್ಯದಲ್ಲಿ ಗೊತ್ತು, ದೇವರನ್ನು ಫಸ್ಟ್ ತಂದೆ ಅಂತ ಕರೆದಿದ್ದು ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ.
ಯೇಸು ಕ್ರಿಸ್ತು ಸಡನ್ನಾಗಿ ಎಲ್ಲರೂ ದೇವರು 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 ಅಂತ ಹೇಳ್ತಾ ಇರಬೇಕಾದ್ರೆ ಇವ್ರು ಮಾತ್ರ ಏನು ಹೇಳ್ತಾರೆ, ನನ್ನ ತಂದೆಯಾದ ದೇವರು ಅಂತ. ಅವರ ಪ್ರಾರ್ಥನೆನೇ ಯಾವ ರೀತಿ ಕಲಿಸ್ತಾ ಇದ್ದಾರೆ ನಮಗೆ, ತಂದೆಯಾದ ದೇವರೇ ಅಂತ, ಪರಲೋಕದಲ್ಲಿ ಇರುವಂಥ ನಮ್ಮ ತಂದೆಯೇ ಅಂತ ಪ್ರಾರ್ಥನೆ ನಮಗೆ ಕಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಬರುವುದಕ್ಕೆ ಮೊದಲು ಎಂಟೈರ್ ಪುಸ್ತಕದಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ ಯಾರನ್ನೂ ದೇವರನ್ನು ತಂದೆ ಅಂತ ಕರೆದಿಲ್ಲ. ಸ್ವಂತ ನನ್ನನ್ನು ದೇವರು ತನ್ನ ಮಕ್ಕಳನ್ನು ತಂದೆಯಾಗಿ ನೋಡ್ತಾರೆ ಅನ್ನೋದೆಲ್ಲ ಬೇರೆ. ಯಾರು ಬಾಯಿ ಬಿಟ್ಟು ದೇವರನ್ನು ತಂದೆ ಅಂತ ಕರೆದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅದು ಯೇಸು ಕ್ರಿಸ್ತು ಫಸ್ಟ್ ಏನು ಮಾಡ್ತಾ ಇದ್ದಾರೆ, ತಂದೆ ಅಂತ ಕರಿತಾ ಇದ್ದಾರೆ. ಅದಕ್ಕೇನೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಅಷ್ಟು ಈಸಿಯಾಗಿ ಎಲ್ಲ ಕಷ್ಟಗಳಿಂದ ದೇವ್ರು ಏನು ಮಾಡ್ತಾಯಿದ್ರು, ಬಿಡಿಸ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಇವಾಗಲೂ ಬಿಡಿಸ್ತಾರೆ. ಆದರೆ ಎಷ್ಟೋ ಸ್ಥಳಗಳಲ್ಲಿ ನಮ್ಮನ್ನು ಕಷ್ಟದಲ್ಲಿ ಇನ್ನೂ ಹೆಚ್ಚಾಗಿ ಅಲೋ ಮಾಡೋದಕ್ಕೆ ಕಾರಣ, ತನ್ನ ಮಗನಾದ ಯೇಸು ಕ್ರಿಸ್ತಗೆ ಬಂದಿರುವಂಥ ಕಷ್ಟಗಳನ್ನು ಸಹ ನಾವು ಏನಾಗಬೇಕಂತೆ, ಅವರಷ್ಟು ನಾವೇನು ಮಾಡಲ್ಲ, ಅನುಭವಿಸಲ್ಲ. ಆದರೆ ಆ ಒಂದು ಕಷ್ಟಗಳೆಲ್ಲ ನಾವು ಏನು ಮಾಡ್ತೀವಿ, ಅನುಭವಿಸ್ಕೊಂಡು ಅವರ ಬಲದಲ್ಲಿ ನಾವು ಏನಾಗಬೇಕಂತೆ, ಆಚೆ ಬರಬೇಕು. ಹಲ್ಲೆಲೂಯಾ. ಆ ಕಷ್ಟವನ್ನು ಸಹ ಯಾವ ರೀತಿ ಹಳೆಯ ಒಡಂಬಡಿಕೆ ಸ್ವೀಕರಿಸ್ಕೊಂಡ್ರೆ ಆ ರೀತಿ ನಮಗೆ ಸ್ವೀಕರಿಸ್ಕೊಳ್ಳುವಂಥ ಬುದ್ಧಿ ನಮಗೇನಾಗಬೇಕು, ಬರಬೇಕು. ಹಲ್ಲೆಲೂಯಾ. ನಿಜವಾಗ್ಲೂ. ಯಾಕಂದರೆ ಯೇಸು ಕ್ರಿಸ್ತುವಿಂದ ಯಾಕೆ ಅದೆಲ್ಲ ತಡ್ಕೊಳ್ಳೋಕ್ಕಾಯ್ತು? ಯೋಚನೆ ಮಾಡಿ ನೋಡಿ. ಅಷ್ಟು ಕಷ್ಟಗಳನ್ನು ದೇವರು ಅವ್ರಿಗೇನು ಎಕ್ಸ್ಟ್ರಾ ಒಂದು ಬಲ ಕೊಟ್ಟಿಲ್ಲ ಯೇಸು ಕ್ರಿಸ್ತುವಿಗೆ. ನಿಮಗೂ ನನಗೂ ಏನೆಲ್ಲ ಕಷ್ಟ ಬರುತ್ತೋ ಅದೇ ಕಷ್ಟ ಅವ್ರಿಗೂ ಏನಾಯಿತು ಬಂತ. ಅವ್ರಿಗೆ ಎಕ್ಸ್ಟ್ರಾ ಬಲ ಕೊಟ್ಟಿಲ್ಲ, ಎಕ್ಸ್ಟ್ರಾ ಜ್ಞಾನ ಕೊಟ್ಟಿಲ್ಲ, ಎಕ್ಸ್ಟ್ರಾ ಅವ್ರಿಗೇನೂ ಕೊಟ್ಟಿಲ್ಲ ದೇವರು. ಯೇಸು ಕ್ರಿಸ್ತುವಿಗೆ ನಮಗಿರುವಂಥದ್ದೇ ದೇವರು ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತುವಿಗೂ ಕೊಟ್ಟಿದ್ದಾರೆ. ಆದರೆ ಆ ಜಾಗದಲ್ಲಿ ಯೇಸು ಕ್ರಿಸ್ತುವಿಂದ ಮಾತ್ರ ಯಾಕೆ ಅದೆಲ್ಲವನ್ನು ಮಾಡೋಕ್ಕಾಯ್ತು, ಯಾಕೆ ಅವರಿಂದ ಮಾತ್ರ ಅದೆಲ್ಲ ಬಲ ಬಂತು ಅವ್ರಿಗೆ? ಯಾಕಂದರೆ ದೇವರು ಅವರನ್ನು ಏನು ಮಾಡಿದ್ರು, ಅದಕ್ಕೋಸ್ಕರನೇ ಕರೆದಿದ್ರು ಅನ್ನುವಂಥ ಜ್ಞಾನ ಯೇಸು ಕ್ರಿಸ್ತಲ್ಲಿ ಏನಾಗಿತ್ತು, ಚಿಕ್ಕದಿಂದನೇ ಇತ್ತು. ಅವರಲ್ಲಿ ಏನು ಜ್ಞಾನ ಇತ್ತು, ನಾನು ದೇವರ ಮಗನು ಅನ್ನೋದು ಅವರಲ್ಲಿ ಏನಾಗಿತ್ತು, ಆ ಒಂದು ಜ್ಞಾನ ಅವರಲ್ಲಿ ಹೆಚ್ಚಾಗಿ ಇತ್ತು. ಯೇಸು ಕ್ರಿಸ್ತುವಲ್ಲಿ ಇದ್ದಂಥ ಜ್ಞಾನ, ನಾನು ಅವರ ಮಗನು, ಅವರು ನನ್ನ ಸ್ವಂತ ತಂದೆ ಅನ್ನುವಂಥ ಜ್ಞಾನ, ಆ ಒಂದು ಬುದ್ಧಿ, ಅವರ ಆ ಒಂದು ಬಲ ಅವರನ್ನು ಏನು ಮಾಡ್ತಾ ಕಷ್ಟವೆಲ್ಲವನ್ನು ದಾಟಿಸ್ತು. ನಮ್ಮಲ್ಲಿ ಎಷ್ಟೋ ಜನರಿಗೆ ನಮ್ಮ ಐಡೆಂಟಿಟಿ ಅಂದರೆ ನಾವು ದೇವರ ಮಕ್ಕಳು, ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಮಕ್ಕಳು ಅಂತ ನಮ್ಮ ಮೈಂಡಲ್ಲಿ ಸರಿಯಾಗಿ ಕೂತ್ಕೊಳ್ದೇ ಇದ್ದಂಥ ಕಾರಣದಿಂದಾನೇ ನಾವೇನು ಮಾಡ್ತೀವಿ, ಈ ತಪ್ಪ ಆ ತಪ್ಪು, ಆ ಒಂದು ಕಷ್ಟ ಈ ಕಷ್ಟ ನಾವೆಲ್ಲ ಮಾಡೋದಕ್ಕೆ ನಮ್ಮ ಪಾಪಗಳಿಗೆ ಕಾರಣನೇ ದೇವರು ನಮ್ಮ ಸ್ವಂತ ತಂದೆ ಅಂತ ನಾವು ಸ್ವೀಕರಿಸ್ಕೊಂಡು ಆ ಒಂದು ನೆನಪಿನಲ್ಲಿ ನಾವು ಬಾಳ್ತಾ ಇಲ್ಲ. ಆ ಒಂದು ನೆನಪು ನಮ್ಮಲ್ಲಿ ಏನಾಗಿಲ್ಲ, ಸ್ವಂತವಾಗಿಲ್ಲ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಏನಾಗಿರ್ತಾರೆ, ಯೇಸು ಕ್ರಿಸ್ತುವನ್ನು ದೇವರಾಗಿ ಸ್ವೀಕರಿಸ್ಕೊಂಡು ಏನು ಮಾಡ್ತಾರೆ, ಇನ್ನೂ ಅನಾಥರ ರೀತಿಯಲ್ಲೇ ಬಾಳ್ತಾ ಇರ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ, ದೇವ್ರ ಹತ್ರ ಕಂಟ್ರೋಲ್ ಕೊಡೋಕ್ಕೆ ಅವ್ರ ಕೈಯಿಂದ ಆಗಲ್ಲ. ನನ್ನ ಜೀವನವನ್ನು ನಾನು ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಅವರಲ್ಲಿ ಏನಿರುತ್ತೆ, ಅನಾಥರ ಒಂದು ಬುದ್ಧಿ, ಒಂದು ಮೈಂಡ್ಸೆಟ್, ಆರ್ಫನ್ ಮೈಂಡ್ಸೆಟ್ ಅಂತಾರೆ ಅದನ್ನು. ಇದು ಬೈಬಲಲ್ಲಿಲ್ಲ. ನಾವು ಅನೇಕ ಕಡೆ ರಿಸರ್ಚ್, ಸೈಂಟಿಸ್ಟ್ ಎಲ್ಲ ಏನು ಮಾಡ್ತಾರೆ, ಸೈಕಾಲಜಿಸ್ಟ್ ಎಲ್ಲ ಇದು ರಿಸರ್ಚ್ ಮಾಡಿ ಹೇಳ್ತಾರೆ, ಅನಾಥರ ಮೈಂಡ್ಸೆಟ್ ಅಂತ. ಅದು ನಮಗೇನು ಮಾಡೋಕ್ಕಾಗಲ್ಲ, ಯಾರ ಕೈಯಲ್ಲೂ ಕಂಟ್ರೋಲ್ ಅಂತ ಕೊಡೋಕ್ಕೆ ಆಗಲ್ಲ. ನಾವೇ ನನ್ನ ಜೀವನ ಏನು ಮಾಡಬೇಕು, ಎಲ್ಲೋ ನಾನು ಮಾಡಬೇಕು, ನನಗೆ ಅಂತ ಯಾರು ಇಲ್ಲ, ದೇವರು ಸಹ ನನಗೆ ಅಂತ ಇಲ್ಲ ಅಂತ ಆ ಒಂದು ಮೈಂಡ್ಸೆಟ್ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಬಂದ್ಬಿಡ. ಅದಕ್ಕೆ ಎಷ್ಟೋ ಜನರಿಗೆ ಏನು ಮಾಡೋಕ್ಕಾಗಲ್ಲ, ದೇವರಿಗೋಸ್ಕರ ಕಾದಿರೋದಕ್ಕೆ ಆಗಲ್ಲ. ಯಾಕಂದರೆ ದೇವರನ್ನು ತನ್ನ ಸ್ವಂತ ತಂದೆಯಾಗಿ ಅವ್ರು ಏನು ಮಾಡಿರಲ್ಲ, ಸ್ವೀಕರಿಸ್ಕೊಂಡಿರಲ್ಲ. ಹಲ್ಲೆಲೂಯಾ. ಎಷ್ಟೋ ಜನ ಸೇವಕರು, ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಎಷ್ಟೋ ಜನ ಸೇವಕರು ದೇವರಲ್ಲಿ ಚೆನ್ನಾಗಿ ದೇವರ ಸೇವೆ ಮಾಡ್ತಾ ಇರ್ತಾರೆ, ದೇವ್ರು ಕೊಟ್ಟಿದ್ದ ದಾರಿಯಲ್ಲಿ ಹೋಗ್ತಾರೆ, ಸಡನ್ನಾಗಿ ಏನಾಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಸಡನ್ನಾಗಿ ಏನಾಗ್ಬಿಡ್ತಾರೆ, ಈ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ರು, ಆ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ರು ಅಂತ ಏನಾಗ ಸಿಕ್ಕಾಕು ಎಲ್ಲೋ ತಪ್ಪು ಮಾಡಿ ಯಾವುದೋ ಒಂದು ಸಭೆ ಬಿಟ್ಟು ಬಂದ್ಬಿಟ್ಟು ಏನೇನೋ ತಪ್ಪು ಮಾಡಿರ್ತಾರೆ. ದೇವರಿಗೋಸ್ಕರ ಸೇವೆಗೋಸ್ಕರ ಕರೆದಿರುವಂಥ ಅವರಿಂದಾನೇ ಆ ಜಾಗದಲ್ಲಿ ಏನು ಮಾಡ್ತಾ ಇಲ್ಲ, ದೇವರು ತನ್ನ ಸ್ವಂತ ತಂದೆ ಆಗ ಅವ್ರು ಏನು ಮಾಡಿಲ್ಲ, ಅವ್ರ ಮೈಂಡ್ಸೆಟ್ ಫುಲ್ಲಾಗಿ ಕೂತ್ಕೊಂಡಿಲ್ಲ. ಯೋಚನೆ ಮಾಡಿ ನೋಡಿ, ಒಬ್ಬರು ನಿಜವಾಗ್ಲೂ ನೀವು ನಿಮ್ಮ ತಂದೆ ಇಷ್ಟು ದೊಡ್ಡ ದೇವರು ನಿಮಗೆ ತಂದೆಯಾಗಿದ್ದಾರೆ ಅನ್ನೋ ನಿಮ್ಮ ಮೈಂಡಲ್ಲಿ ಸರಿಯಾಗಿ ಕೂತ್ಕೊಂಡಿದ್ರೆ, ನಾವು ಸರಿಯಾಗಿ ಅದನ್ನು ನಮ್ಮ ಮೈಂಡಲ್ಲಿ ಕುಳಿಸ್ಕೊಂಡಿದ್ರೆ, ನಿಜವಾಗ್ಲೂ ನಮ್ಮ ಕೈಯಿಂದ ಆ ಒಂದು ತಪ್ಪನ್ನು, ಆ ಒಂದು ಪಾಪವನ್ನು ಮಾಡೋಕ್ಕಾಗತ್ತಾ? ನಾವೇನು ಹೇಳ್ತೀವಿ, ನಾನು ಈ ರೀತಿ ಮಾಡಿದರೆ ನನ್ನ ತಂದೆ ಹೆಸರು ಏನಾಗುತ್ತೆ, ಆ ಜಾಗದಲ್ಲಿ ಕೆಟ್ಟೋಗುತ್ತೆ. ನಿಮಗೋಸ್ಕರ ಮಾಡಿರುವಂಥ ಆ ಒಂದು ವಿಷಯಗಳು ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ನಮ್ಮ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಸ್ಥಳ ನಮಗೆ ನಮ್ಮ ಐಡೆಂಟಿಟಿ ನಮಗೆ ಗೊತ್ತಾಗ್ತಾಯಿಲ್ಲ. ಹಲ್ಲೆಲೂಯಾ. ಓಕೆ, ನಾನು ಏನು ಹೇಳ್ತಾ ಇರೋ, ಎಷ್ಟೋ ಜನ ಸೇವಕರು ಆ ಜಾಗದಲ್ಲಿ ಅಥವಾ ದೇವರಿಗೋಸ್ಕರ ಸೇವೆ ಮಾಡ್ತಾ ಇರುವವರು ಸಡನ್ನಾಗಿ ಏನಾಗ್ತಾರೆ, ಬಿದ್ದೋಗ್ತಾರೆ. ಅವ್ರು ಸಡನ್ನಾಗಿ ಬೀಳ್ತಾ ಇಲ್ಲ, ಅವರಲ್ಲಿ ಇರುವಂಥ ಕೊರತೆ ಏನಾಗ್ತಾ ಇದೆ, ಆ ಜಾಗದಲ್ಲಿ ಆಚೆ ಬರ್ತಾರೆ.
ಎಲ್ಲರೂ ಕೊರತೆ ಇರುವಂಥ ಮನುಷ್ಯರೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ದೇವರ ಸೇವಕರು ಮಾತ್ರ ಏನು ಎಕ್ಸ್ಟ್ರಾ ಏನಿಲ್ಲ, ಎಕ್ಸ್ಟ್ರಾ ಅವ್ರಿಗೆ ಮಾತ್ರ ದೇವರು ಏನು ಮಾಡಿಲ್ಲ, ಅವರು ನಮ್ಮ ಥರ ಮನುಷ್ಯರು. ಆದರೆ ಈ ಮನುಷ್ಯರಲ್ಲಿ ಇರುವಂಥ ಕೊರತೆ ಎಲ್ಲವೂ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಇಮ್ಮಿಡಿಯೇಟಾಗಿ ಮಿನಿಸ್ಟ್ರಿಗೆ ಏನಾಗ್ಬಿಡ್ತಾರೆ, ನಾನು ದುಡ್ಡೋನಾಗಬೇಕು, ದುಡ್ಡು ಸೇವೆ ಆಗಬೇಕು, ದೇವ್ರು ಚೆನ್ನಾಗಿ ಆಶೀರ್ವದಿಸ್ತಾರೆ, ಅವರಲ್ಲಿ ಏನಿರಲ್ಲ ಸಂಪೂರ್ಣವಾದ ಗುಣ ಬಂದಿರಲ್ಲ, ಸಂಪೂರ್ಣವಾಗಿ ದೇವರನ್ನು ತನ್ನ ತಂದೆ ಅಂತ ಏನು ಮಾಡಿರಲ್ಲ, ಸ್ವೀಕರಿಸ್ಕೊಂಡಿರಲ್ಲ. ಅಂದ್ರೆ ಆ ಒಂದು ಸ್ಥಳದಲ್ಲಿ, ಮಗನು ಅನ್ನುವಂಥ ಸ್ಥಳದಲ್ಲಿ ಅವ್ರು ಏನಾಗಿರಲ್ಲ, ಕರೆಕ್ಟಾಗಿ ಅವ್ರ ಮನಸ್ಸಿರಲ್ಲ. ಆ ಕಾರಣದಿಂದ ಇವಾಗಲೂ ನೋಡ್ತೀವಿ ಎಷ್ಟೋ ಜನ ಸೇವಕರು ಕೊಟ್ಟಿರುವಂಥ ಕೆಲಸವನ್ನು ಬಿಟ್ಟು ಏನಾಗ್ಬಿಡ್ತಾರೆ, ದೂರ ಹೋಗ್ತಾರೆ. ಯೇಸು ಕ್ರಿಸ್ತು ನೋಡಿ ತನ್ನ ಜೀವಮಾನವೆಲ್ಲ ಅವರಿದ್ದಂಥ ಕಾಲವೆಲ್ಲ ಅವರು ಕೊಟ್ಟಂಥ ಕೆಲಸವನ್ನು ಕರೆಕ್ಟಾಗಿ ಏನು ಮಾಡಿದ್ರು, ಮಾಡಿ ಪೂರೈಸಿದ್ರು. ಅಲ್ಲೆಲೂಯ. ಯಾಕೆ ಅವರಿಂದ ಮಾಡೋಕ್ಕಾಯ್ತು? ಯಾಕಂದರೆ ಅವ್ರಿಗೆ ಏನು ಕರೆಕ್ಟಾಗಿ ಅವ್ರ ಮೈಂಡಲ್ಲಿ ಏನು ಕೂತ್ಕೊಂಡಿತ್ತು, ದೇವರು ನನಗೆ ತಂದೆ ಅನ್ನುವುದು. ಅಲ್ಲೆಲೂಯ. ದೇವರು ನನಗೆ ನಂಬಿಕಸ್ತರು ಅನ್ನೋದು ಅವ್ರ ಮೈಂಡಲ್ಲಿ ಏನಾಗಿತ್ತು, ಸಂಪೂರ್ಣವಾಗಿ ಕುಳಿತುಕೊಂಡು. ದೇವರನ್ನು ಯಾರೆಲ್ಲ ನಿಜವಾಗ್ಲೂ ಸ್ವಂತ ತಂದೆಯಾಗಿ ಸ್ವೀಕರಿಸ್ಕೊಂಡಿದ್ರು ಅವರ ಜೀವನವೆಲ್ಲ ಕರೆಕ್ಟಾಗಿ ಅವ್ರು ಕೊಟ್ಟಿರುವಂಥ ಕೆಲಸವನ್ನು ಮಾಡಿ ಮುಗಿಸಿರ್ತಾರೆ. ಹಲ್ಲೆಲೂಯಾ. ನೋಡಿ, ದಾವೀದನ ಜೀವನವನ್ನು ನೋಡಿ, ಪೇತ್ರನ ಜೀವನ, ಪೌಲಿನ ಜೀವನವಾಗಿರಲಿ, ಅಥವಾ ನಾವು ಅಬ್ರಹಾಮನ ಜೀವನ ನೋಡಿ, ಮೋಸೆನ ಜೀವನ, ಅವ್ರಿಗೆ ಕೊಟ್ಟಂಥ ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಮುಗಿಸಿರ್ತಾರೆ ಅವರು. ಹಲ್ಲೆಲೂಯಾ. ಅದಕ್ಕೆ ಕಾರಣ ಅವರ ಮೈಂಡಲ್ಲಿರುವುದು ದೇವರು ನನ್ನ ನಿಜವಾದ ತಂದೆ ಅಂತ ಸ್ವೀಕರಿಸ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಅವರ ಸ್ಥಳ ಅವ್ರಿಗೆ ಗೊತ್ತಾಗಿರುತ್ತೆ. ಆದರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ನಮ್ಮ ಸ್ಥಳ ಗೊತ್ತಿಲ್ಲ. ನಮ್ಮನ್ನು ಏನೇನು ದೇವರು ಎಷ್ಟೋ ಮೇಲಕ್ಕೆ ಎತ್ತೋದು ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಆ ಒಂದು ಸ್ಥಳದಲ್ಲಿ ನಾವು ನಿಜವಾಗ್ಲೂ ಆ ಸ್ಥಳದಲ್ಲಿ ನಾವು ಇರಲ್ಲ. ನಾವು ಚೆನ್ನಾಗಿರುವಾಗ ದೇವರನ್ನು ತಂದೆ ಅಂತ ಕರೆಯೋದು ದೊಡ್ಡ ವಿಷಯ ಅಲ್ಲ. ನಮ್ಮ ಕಷ್ಟ ಕಾಲದಲ್ಲೂ ನಾವು ತಂದೆ ಅಂತ ನೋಡಿ, ದೇವ್ರು ನನ್ನ ಕಷ್ಟದಿಂದ ನನ್ನ ಬಿಡುಗಡೆ ಕೊಡ್ತಾರೆ ಅನ್ನೋದನ್ನು ನಂಬಿಕೆ ನಮಗೇನಿರಬೇಕು, ದೇವರಲ್ಲಿ ಇರಬೇಕು, ಹೆಚ್ಚಾಗಿರಬೇಕು. ನಾವು ಸಡನ್ನಾಗಿ ನೆಗೆಟಿವ್ ಆಗಿ ಮಾತಾಡಿ ದೇವ್ರ ವಿರೋಧವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಜಾಗದಲ್ಲಿ ಏನು ಅರ್ಥ, ನಾನು ದೇವರನ್ನು ಸ್ವಂತ ತಂದೆಯಾಗಿ ಏನು ಮಾಡ್ಕೊಂಡಿಲ್ಲ, ಸ್ವೀಕರಿಸ್ಕೊಂಡು ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಎಜೆಕ್ಯ ರಾಜನ ಜೀವನ ನೋಡಬೇಕಾದ್ರೆ ಏನು ಅರ್ಥ ಮಾಡ್ಕೊಂಡು, ಅವನ ಪ್ರವಾದನೆ ಅವನಿಗೆ ಕೆಟ್ಟದಾಗಿ ಬಂದಿದ್ರೂ ಸಹ ಆ ಜಾಗದಲ್ಲಿ ಏನು ಮಾಡ್ತಾನೆ, ಅವನ ಪ್ರಾರ್ಥನೆ ಯಾವ ರೀತಿ ಇದೆ, ದೇವರೇ ನಾನು ಮಾಡಿರುವಂಥ ಎಲ್ಲ ಒಳ್ಳೆಯ ವಿಷಯಗಳನ್ನ ಏನು ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಅವನು ಎಕ್ಸ್ಟ್ರಾ ಜೀವನಕ್ಕೆ ಪ್ರಾರ್ಥನೆ ಮಾಡಿ ಏನೂ ಇಲ್ಲ, ದೇವರೇ ನನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ ಒಂದು ಯೇಸು ಕ್ರಿಸ್ತನ ಜೊತೆ ಇದ್ದಂಥ ಇಬ್ಬರು ಆ ಒಂದು ಕಳ್ಳರು, ಅದರಲ್ಲಿ ಒಬ್ಬ ಏನಂತ ಹೇಳ್ತಾನೆ, ದೇವರೇ ನಿಮ್ಮ ರಾಜ್ಯ ಬರಬೇಕಾದ್ರೆ ನನ್ನ ಏನು ಮಾಡಿ, ನನ್ನ ನೆನೆಸಿಕೊಳ್ಳಿ. ಎಜೆಕ್ಯ ಮಾಡಿದ ಅದೇ ಪ್ರಾರ್ಥನೆಯನ್ನೇ ಆ ಒಂದು ಕಳ್ಳನ ಏನು ಮಾಡ್ತಾನೆ, ಆ ಜಾಗದಲ್ಲಿ ಆ ಒಂದು ರಾಬರ್ ಏನು ಮಾಡ್ತಾ ಇದ್ದಾನೆ. ಆದರೆ ಅವನು ಏನು ಮಾಡ್ತಾನೆ, ಜಾಗದಲ್ಲಿ ಅವನ ಚಿಕ್ಕ ಪ್ರಾರ್ಥನೆ ಏನು ಮಾಡ್ತಾ ಇದ್ದಾನೆ ನೋಡಿ, ಅವನ ಪ್ರಾರ್ಥನೆ ಅವನನ್ನು ದೇವರ ಜೊತೆಯಲ್ಲಿ ಆ ಒಂದು ಪರದೇಶದಲ್ಲಿ ಏನು ಮಾಡ್ತೀಯ, ಇರ್ತೀಯ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅವನ ಚಿಕ್ಕ ಪ್ರಾರ್ಥನೆ, ನಮ್ಮ ದೊಡ್ಡ ಪ್ರಾರ್ಥನೆಗಳು ಇಲ್ಲದೆ ಇರುವಂಥವಲ್ಲ, ನಮ್ಮ ಚಿಕ್ಕ ಪ್ರಾರ್ಥನೆಗಳಿರುತ್ತೆ. ಹಲ್ಲೆಲೂಯಾ. ದೇವ್ರು ನೋಡ್ತಾ ಇರೋದು ಆ ಜಾಗದಲ್ಲಿ ನಮ್ಮ ಮನಸ್ಸನ್ನು, ನಾವು ನಿಜವಾಗ್ಲೂ ದೇವರನ್ನು ನಾವು ತಂದೆಯಾಗಿ ಸ್ವೀಕರಿಸ್ಕೊಂಡಿದ್ದೀವ. ದೇವರು ನಿಮ್ಮನ್ನು ಸ್ವೀಕರಿಸ್ಕೊಂಡಿದ್ದಾರೆ, ನೀವು ದೇವರನ್ನು ಸ್ವೀಕರಿಸ್ಕೊಂಡಿದ್ದೀರಾ. ಯಾಕಂದರೆ ಇದು ಒಂದು ದಿವಸದಲ್ಲಿ ಆಗುವಂಥ ವಿಷಯ ಅಲ್ಲ. ನಿಮ್ಮ ಬ್ಯಾಪ್ಟಿಸಮ್ ಟ್ಯಾಂಕಲ್ಲಿ ನಿಂತ್ಕೊಂಡು ಹೇಳೋದ್ರಿಂದ ಆಗುವಂಥ ವಿಷಯ ಅಲ್ಲ. ನಿಮ್ಮ ಜೀವನದಲ್ಲಿ ಅದನ್ನು ತೋರಿಸ್ಬೇಕು ನಾವು. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ನಿಜವಾಗ್ಲೂ ನನ್ನ ತಂದೆ ಮೇಲೆ ನನ್ನಿಂದ ನಂಬಿಕೆ ಇಡೋಕ್ಕೆ ಆಗ್ತಾ ಇದೆಯಾ ನೋಡಿ. ದೇವರು ವಾಕ್ಯದಲ್ಲಿ ಇದೆಯಲ್ಲ, ಆ ಒಂದು ತಂದೆ ಹತ್ರ ಹೋಗಿ ನೀವು ಮೊಟ್ಟೆಗೋಸ್ಕರ ಕೇಳಿದ್ರೆ ಅವನು ಹಾವನ್ನು ಕೊಡಲ್ಲ, ಚೇಳನ್ನು ಕೊಡ, ಆ ರೀತಿ ಆ ವಾಕ್ಯ ನಮಗೆ ಗೊತ್ತಿದೆ. ಆ ಜಾಗದಲ್ಲಿ ವಾಕ್ಯದ ಅರ್ಥ ಏನು, ನಾವು ದೇವರನ್ನು ಹೋಗಿ ಕೇಳುವಾಗ ಸರಿಯಾದ ವಿಷಯವನ್ನು ದೇವರು ಏನು ಮಾಡ್ತಾರೆ ಅಂತ ನಮ್ಮ ಜೀವನದಲ್ಲಿ ಮಾಡಿಕೊಡ್ತಾರೆ. ಹಲ್ಲೆಲೂಯಾ. ನಾವು ದೇವರ ಮೇಲೆ ಚೈಲ್ಡ್ ಲೈಕ್ ಫೇತ್ ಅಂತಾರೆ, ಮಕ್ಕಳ ರೀತಿಯಾದ ವಿಶ್ವಾಸ ಇಡಬೇಕಂತ. ನಾವು ಮಕ್ಕಳ ಹಾಗೆ ನಡ್ಕೊಳ್ಬಾರ್ದು, ಮಕ್ಕಳ ರೀತಿಯಾದ ವಿಶ್ವಾಸ. ಅದು ಎರಡಕ್ಕೂ ಅರ್ಥ ಬೇರೆ ಬೇರೆ. ಚೈಲ್ಡಿಶ್ನೆಸ್ಗೂ ಚೈಲ್ಡ್ ಲೈಕ್ ಫೇತ್ಗೂ ವ್ಯತ್ಯಾಸ ಇದೆ. ಚೈಲ್ಡಿಶ್ನೆಸ್ ಅಂದರೆ ಮಕ್ಕಳ ರೀತಿಯಲ್ಲಿ ನಡ್ಕೊಳ್ಳೋದು, ಆಟ ಹಿಡಿತಾರಲ್ಲ ಅದು. ಅಥವಾ ಮಕ್ಕಳು ಯಾವ ರೀತಿ ನಡ್ಕೊಳ್ತಾರೆ, ಜ್ಞಾನ ಇಲ್ಲದೆ ಇರೋವಂಥ ರೀತಿಯಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಜ್ಞಾನ ಅಷ್ಟು ಇರಲ್ಲ. ಅವ್ರಿಗೆಲ್ಲ ಏನು ಗೊತ್ತಿದೆ, ಒಂದೇ ವಿಷಯ ನನಗಿದು ಬೇಕಾದ, ನೆಕ್ಸ್ಟ್ ಏನು ಬೇಕು ಅಷ್ಟು ಮಾತ್ರ ಯೋಚನೆ ಮಾಡ್ತಾರೆ. ಆದರೆ ಮಕ್ಕಳ ರೀತಿಯಾದ ಒಂದು ಮನಸ್ಸು ಅಥವಾ ಮಕ್ಕಳ ರೀತಿಯಾದ ವಿಶ್ವಾಸ ಅನ್ನೋದಕ್ಕೆ ಅರ್ಥ ಬೇರೆ. ಮಕ್ಕಳ ಹಾಗೆ ನನ್ನ ಬಳಿಗೆ ಬರೋರಂದರೆ ಆ ಜಾಗದಲ್ಲಿ ಏನಂತ ಹೇಳ್ತಾ ಇದ್ದೇವರು, ಆ ರೀತಿ ಒಂದು ಪ್ಯೂರ್ ಆದ ಹಾರ್ಟು ಮತ್ತು ದೇವರ ಮೇಲೆ ಇರುವಂಥ ಸಂಪೂರ್ಣವಾದ ನಂಬಿಕೆ. ಹಲ್ಲೆಲೂಯಾ. ನನ್ನ ದೇವರು ನಡೆಸ್ತಾರೆ ಅನ್ನುವಂಥ ಒಂದು ನಂಬಿಕೆ. ಹಲ್ಲೆಲೂಯಾ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ನಾವು ಮಕ್ಕಳ ರೀತಿಯಲ್ಲಿ ಅಂದರೆ ಅದಕ್ಕಿಂತ ನಾವು ಮಕ್ಕಳ ಹಾಗೆ ನಡ್ಕೊಳ್ಳೋದಲ್ಲ. ದೇವ್ರ ಹತ್ರ ಹೋಗಿ ನಾವು ಮಕ್ಕಳ ಹಾಗೆ ನಡ್ಕೊಳಕ್ಕಾಗಲ್ಲ.
ನಾವು ಬೆಳೀತಾ 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 ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಜ್ಞಾನದಲ್ಲಿ ಬೆಳೆಸ್ಬೇಕಂತಾನೆ ಆಸೆ ಪಡ್ತಾರೆ. ಹಲ್ಲೆಲೂಯಾ. ಓಕೆ, ನಮ್ಮ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಮಕ್ಕಳ ಹಾಗೆ ನಮ್ಮ ಮನಸ್ಸನ್ನು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲ ಮಕ್ಕಳಲ್ಲಿ ಇರುವಂಥ ಒಂದು ನಂಬಿಕೆ ನಿಮ್ಮಲ್ಲಿ ಇಡುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲ ಕೋರಿಕೆಗಳು ನಿಮ್ಮ ಹತ್ರ ನಾವು ಸಬ್ಮಿಟ್ ಮಾಡಿದ ಮೇಲೆ ನಾವು ವಿಶ್ವಾಸದಿಂದ ಆಚೆ ಹೊರಡಿ ಹೋಗೋಕ್ಕೆ ಸಹಾಯ ಮಾಡಿ. ನಮ್ಮ ಜೀವನದಲ್ಲಿ ಮಾಡುವಂಥ ಎಲ್ಲ ಅತಿಶಯಗಳಿಗಾಗಿ ಸ್ತೋತ್ರ. ಆ ಸಮಯದಲ್ಲಿ ಎಲ್ಲವೂ ನೀವು ಮಾಡಿಕೊಡ್ತೀರಾ, ಅದಕ್ಕಾಗಿ ಸ್ತೋತ್ರಪ್ಪ. ಹೌದಪ್ಪ, ಇದನ್ನು ನಾವು ನಮ್ಮ ಜೀವಮಾನವೆಲ್ಲ ಮರೆಯದಂತೆ ಆಪರ್ಚುನಿಟೀಸ್ ನೀವು ಕೊಟ್ಟಿರುವಂಥ ಹೊಸ ಹೊಸ ವಿಷಯಗಳನ್ನು ಸ್ತೋತ್ರ ಹೇಳುತ್ತಾ ನಮ್ಮ ಸ್ತೋತ್ರ ಬಲಿಯನ್ನು ನಾವು ಕೊಟ್ಟು ನಾವು ಹೌದಪ್ಪ, ನೀವು ನಂಬಿಕಸ್ಥರು ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಿಮ್ಮ ವಾಕ್ಯದ ಮೂಲಕ ರಾಜನು ಮಾಡಿರುವಂಥ ಪ್ರಾರ್ಥನೆ ನಾವು ನೆನಪಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡಿ ಅಪ್ಪ. ಹೌದಪ್ಪ, ದೇವರ ಹತ್ರ ನಾವು ಬಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಪ್ರವಾದನೆಯನ್ನು ನಮಗೆ ಹೆಚ್ಚಾಗಿ ಕಲಿಸಿ, ನಾವು ಯಾವ ರೀತಿ ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ ನಮಗೆ ನೀವಪ್ಪ ದಾರಿಯನ್ನು ಕೊಟ್ಟು ದಯಪಾಲಿಸಿ ನಡೆಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ಅಪೊಸ್ತಲರನ್ನು ಪೌಲನ್ನು ನೀವು ಯಾವ ರೀತಿ ನಡೆಸ್ತೀರೋ, ಹೌದಪ್ಪ, ಈ ಕಡೆ ಹೋಗು ಆ ಕಡೆ ಹೋಗಬೇಡ ಅಂತ ನೀವು ಯಾವ ರೀತಿ ಡೈರೆಕ್ಟಾಗಿ ನಡೆಸಿದ್ರು ನಿಮ್ಮ ಆತ್ಮದ ಮೂಲಕ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳು ದ್ರೋಹಗಳನ್ನು ಶ್ರಮಿಸಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಬರುವಂಥ ವಾರದಲ್ಲಿ ನಿಮ್ಮ ನಾಮವನ್ನು ನಾವೆಲ್ಲರೂ ಸೇರಿ ಮಹಿಮೆ ಪಡಿಸೋಕ್ಕೆ ಸಹಾಯ ಮಾಡಿ ಅಪ್ಪ. ಹೌದಪ್ಪ, ಈ ವಾರದಲ್ಲಿರೋ ಎಷ್ಟೋ ಜನರನ್ನಪ್ಪ ನೆಕ್ಸ್ಟ್ ವೀಕೋ ನೆಕ್ಸ್ಟ್ ಮಂತ್ನ ನಾವು ಕಾಣುವುದಿಲ್ಲ, ಆದರೆ ಇವತ್ತು ನಾವು ನಿಮ್ಮ ನಾಮವನ್ನು ಮಹಿಮೆಪಡಿಸೋಕ್ಕೆ ಸಮಯವನ್ನು ಕೊಟ್ಟಿರಲ್ಲ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮನ್ನು ಪ್ರತಿಯೊಬ್ಬರು ನಡೆಸಿ ನಮ್ಮ ಪ್ರಾರ್ಥನೆ ಎಲ್ಲವನ್ನು ಕೇಳಿ ಸರಿಯಾದ ಸಮಯದ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಕೋರಿಕೆಗೆಲ್ಲವನ್ನು ಅಪ್ಪ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೌದಪ್ಪ ನಾವು ತಂದೆ ಬಳಿಯಲ್ಲಿ ಹೋಗಿ ಕೇಳ್ಬೋದು ನಿಮ್ಮ ವಾಕ್ಯದಲ್ಲಿ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಕೋರಿಕೆಗಳು ಸರಿಯಾದ ಸಮಯದಲ್ಲಿ ಉತ್ತರ ಕೊಡಿ. ಹೌದಪ್ಪ, ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತನ ಕೃಪೆಯು ಹೌದಪ್ಪ ಪವಿತ್ರ ಆತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯನ್ನು ಸದಾಕಾಲವೂ ಹೌದಪ್ಪ ಪೌಲ್ ಪ್ರಾರ್ಥನೆ ಮಾಡ್ತಾರಲ್ಲ, ನಿಮ್ಮ ಪ್ರೀತಿ ನಮಗೆಲ್ಲರಿಗೂ ಹೌದಪ್ಪ ಅರ್ಥ ಆಗಲಿ ಅಂತ ಅವ್ರು ಪ್ರಾರ್ಥನೆ ಮಾಡುವಂತೀರಿ. ನಿಮ್ಮ ಪ್ರೀತಿ ನಮ್ಮೆಲ್ಲರೂ ಅರ್ಥವಾಗಿ ಸರಿಯಾದ ಸಮಯದಲ್ಲಿ ನಿಮ್ಮ ಹತ್ರಿಂದ ಎಲ್ಲವನ್ನು ಪಡೆದುಕೊಳ್ಳೋಕೆ ನೀವು ಸಹಾಯ ಮಾಡಿ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್.